ಗುಣಸಿಯಲ್ಲಿರುವ ಹರಳಯ್ಯನ ಗುಂಡದಲ್ಲಿ ಮಹಾಶಿವಶರಣ ಹರಳಯ್ಯ ಹಾಗೂ ಮಾತೋಶ್ರೀ ಕಲ್ಯಾಣಮ್ಮನವರ ಮೂರ್ತಿ ಪ್ರತಿಷ್ಠಾಪನೆ ವೈಭವದಿಂದ ನಡೆಯಿತು. ಸಮಾರಂಭವನ್ನು ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉದ್ಘಾಟಿಸಿ ಮಾತನಾಡಿದರು. ಹರಳಯ್ಯ ಸಮಾಜ ಕಾಯಕವನ್ನೇ ನಂಬಿದ ಪ್ರಾಮಾಣಿಕತೆಯನ್ನ ಮೈಗೂಡಿಸಿಕೊಂಡ ಸಮಾಜ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ರಾಜಕೀಯವಾಗಿ ಹಿಂದುಳಿದಿರುವ ಹರಳಯ್ಯ ಸಮಾಜದ ಅಭಿವೃದ್ಧಿಗೆ ಸರ್ಕಾರ ವಿಶೇಷ ಅನುದಾನ ಬಿಡುಗಡೆ ಮಾಡಬೇಕು. ಈ ಎಲ್ಲ ಸಮುದಾಯಗಳಿಗೆ ಹೋರಾಡುವ ಶಕ್ತಿ ಇಲ್ಲ. ಸರ್ಕಾರವೇ ಸ್ವಯಂ ಪ್ರೇರಿತವಾಗಿ ಈ ಸಣ್ಣ ಸಮುದಾಯಗಳ ಧ್ವನಿಯಾಗಬೇಕು. ಈ ಎಲ್ಲ ಸಮಾಜಗಳಿಗೆ ಹೆಚ್ಚಿನ ಮೀಸಲಾತಿ, ವಿವಿಧ ಸ್ವಯಂ ಉದ್ಯೋಗ ಸೌಲಭ್ಯವನ್ನ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ನಾಗಠಾಣ ಶಾಸಕ ವಿಠ್ಠಲ್ ಕಟಕ್ದೋಣ್ ಕೂಡ ಶಿವಶರಣ ಹರಳಯ್ಯ ಅವರ ಕುರಿತು ಮಾತನಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಬಾಪುಗೌಡ ಪಾಟೀಲ್ ಶೇಗುಣ್ಶಿ ಅಧ್ಯಕ್ಷತೆ ವಹಿಸಿದರು. ಮಾಜಿ ಶಾಸಕ ಪ್ರೊಫೆಸರ್ ರಾಜು ಅಲ್ಗೂರ್, ಹರಳಯ್ಯ ಸಮಾಜದ ರಾಜ್ಯಾಧ್ಯಕ್ಷ ಜಗದೀಶ್ ಬೆಟಗೇರಿ, ಹರಳಯ್ಯ ಸಮಾಜದ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಶಹಾಪುರ್, ಸಮಾಜದ ಮುಖಂಡರು ಭಾಗವಹಿಸಿದರು. ಜೇವರ್ಗಿಯ ಜಗರಳ್ಳಿ ಗುರುಪೀಠದ ಶ್ರೀ ಸಿದ್ದಬಸವ ಕಬೀರ ಮಹಾಸ್ವಾಮೀಜಿ, ಮಾತೋಶ್ರೀ ಅಕ್ಕ ಗಂಗಾಬಿಕೆ ಮಾತಾಜಿ ಸಾನ್ನಿಧ್ಯವನ್ನ ವಹಿಸಿಕೊಂಡಿದ್ರು. ಆದರೂ ಕೈ ಬಿಟ್ಟಿಲ್ಲ. ನೀವು ಯಾವಾಗಲೂ ಒಂದಂತರೂ ಋಣ ಇರಬೇಕು, ಸಮಾಜದ ಋಣ ಇರಬೇಕು ಮನುಷ್ಯ. ಇವತ್ತು ಅಂಬೇಡ್ಕರ್ ಅವರನ್ನ ಯಾಕೆ ಇಡೀ ಸಮಾಜ ದೇಶ ನೆನಪಿಸ್ತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆಯನ್ನು ಬುದ್ಧವ ಬಸವಣ್ಣ ಏನು ಹೇಳಿದರು. ಅವರು ಮಹಾಪುರುಷರು, ಸತ್ಪುರುಷರು. ಆಗ ಅಂಬೇಡ್ಕರ್ ಅವರು ಒಬ್ಬ ರಾಜಕಾರಣಿ. ಆ ಸಂವಿಧಾನ ಬರೆಯುವಂತ ಒಂದು ಅಧಿಕಾರವನ್ನು ತಗೊಂಡು ಅದಕ್ಕೆ ಈ ದೇಶದಾಗ ಮೀಸಲಾತಿ ಗೊತ್ತು, ಸಮಾನತೆ ಗೊತ್ತು, ಮಹಿಳೆಯರಿಗೆ ಸಮಾನತೆ ಹಕ್ಕು ಕೊಟ್ಟಂತಾರೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. 8 ತಾಸು ಕೆಲಸ ಮಾಡಿರ್ತಕ್ಕಂಥ ಕಾನೂನು ತಂದವರು ಅಂಬೇಡ್ಕರ್ ಅವರು, ಮಹಿಳೆಯರಿಗೆ ಸಮಾನತೆ ತಂದವರು ಅಂಬೇಡ್ಕರ್ ಅವರು. ಈ ದೇಶದ ಟಾಟಾ ಬಿರ್ಲಾಗೂ ಒಂದೇ ಹೋಗ, ಮುಸ್ಲಿಮ್ದಾಗಿ ಮನೆಗೂ ಒಂದೇ ಹೋಗ. ಅದಕ್ಕೆ ನಾವೆಲ್ಲ ನಮ್ಮ ಮನೆಗೆ ಬೇಕಾಗಿರ್ತೀವಿ. ಇರ್ತಾರೆ ಬರೀ ಟಾಟಾಗೆ ಒಂದು ಕೋರ್ಟ್ ಹೋಗ್ತಿದ್ದೇವೆ, ಹಿಂದಲೇ ಹಾಕ್ಬಿಡ್ತೀವಿ. ಅವನೇ ಡಾಕ್ಟರ್ ಕೋರ್ಟ್ ಬೇಕಾವ ಹಾಕ್ಬಿಡ್ತೀವಿ. ಅಂಬೇಡ್ಕರ್ ಅವರು ಆ ಶಕ್ತಿಯನ್ನು ಕೊಟ್ಟಾಗ, ಪ್ರತಿ 5 ವರ್ಷದನ್ನು ರಿನ್ಯೂವಲ್ ಮಾಡೋದು ಏನು ಶಕ್ತಿ ಕೊಟ್ಟಾಗ, ಆ ಶಕ್ತಿಯಿಂದಲೇ ಇವತ್ತು ಬಸವಣ್ಣನವರು ಅಂಬೇಡ್ಕರ್ ಅವರಿಗೆ ಬಹಳ ಧರ್ಮಗಳನ್ನ ಅಧ್ಯಯನ ಮಾಡಿದ್ರು. ಬಹಳ ಧರ್ಮಗಳನ್ನ ಅಧ್ಯಯನ ಮಾಡಿದ್ರು. ದೇಶನಾಗಿರುವಂಥ ಎಲ್ಲ ಧರ್ಮವನ್ನು ಅಧ್ಯಯನ ಮಾಡಿ ಕೊನೆಗೆ ಬೌದ್ಧ ಧರ್ಮವನ್ನು ಯಾಕೆ ಸ್ವೀಕಾರ ಅಂದ್ರೆ, ಭಾರತೀಯ ಸಂಸ್ಕೃತಿಗೆ ನಾನು ಒಂದು ಧರ್ಮ ಪರಿವರ್ತನೆ ಆಗೋದ್ರಿಂದ ನನ್ನ ಸಂಸ್ಕೃತಿಗೆ ಏನೂ ಆಗಬಾರದು ಅಂತ ಹೇಳಿ ಭಾರತದಲ್ಲೇ ಹುಟ್ಟಿದಂಥ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ ಕಾರಣ ಅಂಬೇಡ್ಕರ್ ಅವರು ಭಾರತೀಯ ಸಂಸ್ಕೃತಿಯನ್ನ ಯಾವಾಗಲೂ ಎತ್ತಿದ್ರು. ಅವ್ರು ಕೊಟ್ಟಂತ ತೊಂದರೆ ನೋಡಿದ್ರೆ ಅವ್ರು ಬೇಕಾದಷ್ಟು ದ್ವೇಷವನ್ನು ಮಾಡಬಹುದಾಗಿತ್ತು. ಆದರೆ ಅಂಬೇಡ್ಕರ್ ಅವರು ಅದನ್ನು ಯಾವುದೂ ಮಾಡದೆ ತಮಗೆ ಅಷ್ಟೇ ಅಪಮಾನ ಆಗಿದೆ. ಅದನ್ನೆಲ್ಲ ಸಹನ ಮಾಡಿಕೊಂಡು ಇವತ್ತೇನಾದ್ರು ಭಾರತ ಸುರಕ್ಷಿತವಾಗಿ ನಾವೆಲ್ಲ ಆಗಿದಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ, ಬಸವಣ್ಣವರ ಸಮಾನತೆ, ಬುದ್ಧನ ಮಾನವೀಯತೆಯ ಕೂಡ್ಕೊಂಡ ಮೇಲೆ ಭಾರತದಲ್ಲಿ ಇವತ್ತು ನಾವು ಸುರಕ್ಷಿತವಾಗಿದ್ದೀವಿ. ಅವರೆಲ್ಲ ಹೇಳಿದ್ದಾರೆ. ನಾನೇನು ಹೇಳುವಂಥ ಬೇಕಾಗಿರೋ ರಾಜ್ಯ ಅವರು ಒಂದು ಅಧ್ಯಯನ ಪೀಠದ ಬಗ್ಗೆ ಅವರು ಪ್ರಸ್ತಾಪ ಮಾಡ್ಯಾರ. ಅವರ ಜಿಲ್ಲಾ ಉಸ್ತುವಾರಿ ಸಚಿವರು ಕ್ಷೇತ್ರದ ಶಾಸಕರಿದ್ದಾರೆ. ಅವರು ಪ್ರಯತ್ನ ಮಾಡಲಿ. ನಾವು ವಿರೋಧ ಪಕ್ಷನಾಗಿದ್ದು ನಾವು 2 ನಿಮಿಷ ಮಾತಾಡೋಕ್ಕೆ ತಯಾರಾಗಿದ್ದೀವಿ. ನಾನು ಹೇಳಿದೆ, ಒಳ ಮೀಸಲಾತಿ ಯಾವುದು ಬರೋಬ್ಬರಿ ಒಳ ಮೀಸಲಾತಿ ಕೊಡ್ರಿ, ನೀವು ಏನು ಕೊಟ್ಟು ಕೊಡ್ರಿ. ಆಗ ಬಹುಸಂಖ್ಯಾತರು ಕೆಲವೊಂದು ಅಲ್ಪಸಂಖ್ಯಾತರು ಅದಾರ. ಅವ್ರು 1%, 10%, ಸ್ವಲ್ಪ ಅದಾರ. ಅವ್ರಿಗೆ ಇವತ್ತು 56% ನೀವು ಮೀಸಲಾತಿ ಮಾಡಿ, ಇನ್ನೊಂದು 3-4% ಹೆಚ್ಚು ಮಾಡಿ. ಏನು ದೋಳ ಸಮಾಜ, ಸಮಗಾರ ಸಮಾಜ, ಶ್ರೀಮಂತಸ್ತ್ರತೆ ಮಾಡಿಲ್ಲ. ಇವ್ರಿಗೆ ಪ್ರತ್ಯೇಕವಾಗಿ ಎಲ್ಲ ಸಣ್ಣ ಸಣ್ಣ ಸಮಾಜಗಳಿಗೆ 10%, 1% ಕೊಟ್ಟರೆ
ಡೈರೆಕ್ಟ್ ಆಗಿ IAS IPS ಆಗಲಿಕ್ಕೆ ಆಗ್ತದೆ. ಅದನ್ನ ನಾನೇ ನಾವು ವಿಚಾರ ಕಟ್ಟಿಕೊಂಡು ನಾವು ವಿಧಾನಸಭೆದಾಗ ನಾವು ಮಾತಾಡೋದಕ್ಕಿಂತ ಮುಂಚೆ ಒಳ ಮೀಸಲಾತಿ ಬಗ್ಗೆ ನಾವು ಹೇಳಿದೆ. ನಾ ಹೇಳಿದ ಸಮುದಾಯಗಳು ಇನ್ನೂ ಪಾಪ ಅವರಿಗೆ ಧ್ವನಿ ಇಲ್ಲ, ಲೀಡರ್ಶಿಪ್ ಇಲ್ಲ ಮತ್ತು ದೊಡ್ಡ ಹೋರಾಟ ಮಾಡೋ ತಾಕತ್ತಿಲ್ಲ. ಇವರು 20 ಲಕ್ಷ 15 ಲಕ್ಷ 50 ಲಕ್ಷ ಅವ್ರ ಧ್ವನಿ ಯಾರಾಗಬೇಕು? ನಾನೇ ಆಗಬೇಕು. ನಮ್ಮಂಥವರೇ ಧ್ವನಿ ಆದಾಗ ಇವತ್ತು ನಾವು ಸರ್ಕಾರಕ್ಕೆ ಹೇಳಿದ್ವಿ 75% ನಾನು ಮಾಡಿ ಯಾವಾಗ ಬೇಡ ಅಂದರೆ 75% ಮೀಸಲಾತಿ ಮಾಡಿ. ಸಣ್ಣ ಸಣ್ಣ ಸಮಾಜಕ್ಕೂ ಒಂದು ಬೇರೆ ಬೇರೆ ಪ್ರತ್ಯೇಕ ಅಟ್ಟೆ ಮೀಸಲಾತಿ ಕೊಡ್ತಾರೆ. ಇವತ್ತೇನಾಗ್ತದೆ KPSC ಒಳಗೆ ಮೇಜರ್ ಕಮ್ಯುನಿಟಿಯವರು ಮೆಂಬರ್ ಆಗೋದ್ರಿಂದ ಅವ್ರು ತಮ್ಮ ಸಮಾಜಕ್ಕೆ ಅಷ್ಟೇ ಸಹಾಯ ಮಾಡ್ತಾರೆ. ಈಗ ನಿಮ್ಮದೇ ಒಂದು ಪ್ರತ್ಯೇಕವಾದಂಥ ತ್ರಿಮಾತ್ರ ಒಬ್ಬ ಮೆಂಬರ್ ಆದಾಗ ಆ 3 ಜನಾಂಗಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಮಾಡಿ ಇದು ಬರ್ತದೆ. ಒಳ್ಳೆ ಕಾಲ ಬರ್ತದೆ. ಬಸವಣ್ಣವರ ನ್ಯಾಯ ಏನಿತ್ತು ಅದನ್ನು ಮುಂದಿನ ದಿವಸಗಳಲ್ಲಿ ನೀವೆಲ್ಲ ಕೂಡ ಆಶೀರ್ವಾದ ಮಾಡಿದ್ರೆ ಪ್ರತ್ಯೇಕವಾದಂಥ ಪ್ರಾಧಿಕಾರವನ್ನು ರಚನೆ ಮಾಡುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಅದರ ಮೂಲಕ ಯಾವುದೇ ನಿಮ್ಮ ಬಲ ನಿಂತುಕೊಳ್ಳಿ, ಅವ್ರ ಬಲ ಅವ್ರು ತಗೊಳ್ಳಿ. ಇದು ಎಲ್ಲರೂ ಹರಿದು ಹಂಚಿಕೊಳ್ಳುವಂಥದ್ದು. ಇದು ಒಂದೇ ಸಮುದಾಯದ ತಿನ್ನುವಂಥದ್ದಲ್ಲ. ಅದಕ್ಕೆ ನಾವೊಂದು ರಾಜಕಾರಣಿ ಆಗಿ ಇವತ್ತಿಗೆಲ್ಲ ನಾನು ಧನ್ಯವಾದಗಳನ್ನು ಗುರುಗಳಿಗೆ ಧನ್ಯವಾದ ಸಲ್ಲಿಸ್ತೀನಿ. ಅವರು ಹೇಳಿದಂಥ ಅನೇಕ ವಿಚಾರಗಳು ವಿಶ್ವಗುರು ಬಸವಣ್ಣವರ ವಿಚಾರಗಳನ್ನು ಇವತ್ತೇನು ನಮ್ಮ ಹಳೆಯವರು ಅವರ ತಾಯಿ ಕಲ್ಯಾಣಮ್ಮನವರು ಕೂಡಿ ಈ ಸಮಾಜಕ್ಕೇನು ಒಂದು ಸಮಾಜದಲ್ಲಿ ಅವ್ರು ಹೇಳೋದಿಲ್ಲ. ಇದು ಲಿಂಗಾಯತರಿಗೆ ಯಾರು ಆದರ್ಶಪ್ಪ ಅಂದರೆ ಇವತ್ತು ಹಳೆಯವರು ಮತ್ತು ಕಲ್ಯಾಣಮ್ಮನವರು. ಲಿಂಗಾಯತರು ಬೇರೆ ಇಲ್ಲ. ಲಿಂಗಾಯತರಿಗೆ ಭಾಗ ಏನು ಮಾಡೋದು ಅಂದರೆ ಇದು ಲಿಂಗಾಯತರು ನಮ್ಮ ಬೇರೆ ಜಾತಿ ಮಾಡಿಕೊಂಡು ಅಸ್ಪೃಶ್ಯತೆ ಇನ್ನಾರು ಮುಂದುವರೆದ ಅನ್ನೋಂಥ ಕಡಿವಾಣ ಹಾಕ್ಬೇಕಾದ್ರೆ ಸಮಾನತೆ ಬರಬೇಕಾದ್ರೆ ಎಲ್ಲರಿಗೂ ಹಲವಾರು ಸಿಗ್ಬೇಕಾದ ಕಾಲು ಸಿಗ್ಬೇಕಂತೇಳಿ ವಿಧಾನಸಭೆಯಲ್ಲಿ ಹೋರಾಟ ಮಾಡ್ತೀನಿ. ಹೆಚ್ಚು ಶ್ರಮ ತಗೊಳ್ಳಾರ್ದೇ ಇವತ್ತಿನ ಕಾರ್ಯಕ್ರಮ ಭಾಳ ಚೆನ್ನಾಗಿ ಗುರುಗಳು ಮತ್ತು ರಮ್ಮನವರು ಏನು ವಾಸ್ತವಿಕ ಬಸವಣ್ಣವರ ಕ್ರಾಂತಿ ಏನಿತ್ತು ಕೆಲವೊಂದು ತಪ್ಪು ಇದನ್ನು ಕೊಟ್ಟಿರ್ತಾರೆ. ಯಾರ ಕಡೆ ಪುಸ್ತಕ ಬರೀಲಕ್ಕೆ ಕೊಟ್ಟಿರ್ತಾರೆ ಅವ್ರು ತಮ್ಮ ಬೆಳಗ್ಗೆ ಸೇರಿಸಿ ಬರೆದಿರ್ತಾರೆ. ಅದಕ್ಕೆ ಅದನ್ನ ಎಲ್ಲ ತಿಳಿ ಮಾಡಿ ಇವತ್ತೇನು ಅವ್ರು ಹೇಳಿದ್ರು ಓಂ ಶ್ರೀ ಗುರು ಬಸವಲಿಂಗ ಓಂಕಾರದಿಂದ ಪ್ರಾರಂಭ ಮಾಡೋದು. ಇದರ ಅರ್ಥ ಸರ್ವ ಸಮುದಾಯಗಳು ಸಮಾನತೆ ಇರಬೇಕು ಅಂತಕ್ಕಂಥ ನಾನು ಒತ್ತಿ ಹೇಳಿ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಎಷ್ಟೇ ತಡ ಆದರೂ ಸಹ ನಾನು ಎಲ್ಲರೂ ಭಾಷಣ ಆದಾಗನೇ ನಾನು ಮಾತಾಡಿ ನಮ್ಮದು ಹಣೆ ಬರ ಇದೆ. ನನಗೆ ನೀವು ಉದ್ಘಾಟಕರ ಮಾಡಿದ್ರು ಕೊನೆಗೆ ಮಾತಾಡಬೇಕು, ಅಧ್ಯಕ್ಷನಾದರೂ ಕೊನೆಗೆ ಮಾತಾಡಬೇಕು, ಸಾನ್ನಿಧ್ಯ ವಹಿಸಿದವರು ಇದ್ದರೂ ಸಹಿತ ನಾವು ಕೊನೆಗೆ ಮಾತಾಡಬೇಕು. ಏನು ಮನೆಯಾಗ ಹಿರಿಯ ಮನೆ ಹುಡುಕೋದಂಥ ಕಾರ್ಯಕ್ರಮದಾಗ ಕಡಿವಾದ ಹಂಗೆ ನಮ್ಮ ಕೈ ಕಡೆ ಮಾಡ ಅವರೆಲ್ಲ ಏನಂದ್ರು ಗುರುಗಳದು ನೀವು ಭಾಷಣ ಮಾಡಿದ್ರೆ ಎಲ್ಲರೂ ಕಡೆಯಾಗ ಆಗ್ತಾರೆ. ನೀವು ತಲೆ ಮಾಡ್ತಾರೆ ಅವ್ರು ಹಾಕ್ಯಾರ ನಮ್ಮ ತಲೆಗೆ ಒಳ್ಳೆಯ ವಿಚಾರಗಳು ಹಾಕ್ಯಾರ. ಅವ್ರಿಗೆ ಅಭಿನಂದನೆ ಸಲ್ಲಿಸಿ ನೀವು ಇಟ್ಟೋದಲ್ಲ ಶಾಂತ ರೀತಿಯಿಂದ ಇಡೀ ಕರ್ನಾಟಕದ 3 ಬಂದಿರಿ. ನಾ ಗಾಡಿಗಳು ನೋಡಿ ಗಾಬರಿ ಆಗಿ ಎಷ್ಟು ಹೆಂಗೆ ವರ್ಷ ಮಹಾರಾಷ್ಟ್ರದವ್ರು ಬಂದಿರ್ಬೋದು. ಯಾಕಂದರೆ ಗಡಿ ಭಾಗದಲ್ಲಿರುವಂಥ ಈ ನಗರಗಳೆಲ್ಲ ಬಂದಿರಿ. ನಾನು ವಿಜಯಪುರ ಜಿಲ್ಲೆಪುರ ನಿಮ್ಮೆಲ್ಲ ಉತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಿ ಮುಂದಿನ ದಿವಸ ನಿಮ್ಮ ಏನೇ ಸಮಯಕ್ಕೆ ವಿಧಾನಸಭೆಯಲ್ಲಿ ನಾವು ಮಾತಾಡ್ತೀನಿ ಸನ್ಮಾನ ಮಾಡೋದು ಹೇಳ್ತೇನೆ. ನಾನು ಆಸಂಕಿತ ಯಾಕಂದ್ರೆ ಅವರು 8 ಮಂದಿ ನೋಡಿ ಭಾಳ ಮಂದಿ ಶ್ರೀಮಂತರದಿರಿ ಅನುಕೂಲಿಸ್ತರು ಅದಿರಿ, ಆದರೂ ಕೈ ಬಿಟ್ಟಿಲ್ಲ. ನೀವು ಯಾವಾಗಲೂ ಒಂದಂತರೂ ಋಣ ಇರಬೇಕು, ಸಮಾಜದ ಋಣ ಇರಬೇಕು ಮನುಷ್ಯ. ಇವತ್ತು ಅಂಬೇಡ್ಕರ್ ಅವ್ರನ್ನ ಯಾಕೆ ಇಡೀ ಸಮಾಜ ದೇಶ ನೆನಸ್ತದಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆಯನ್ನು ಬುದ್ಧವ ಬಸವಣ್ಣ ಏನು ಹೇಳಿದರು. ಅವರು ಮಹಾಪುರುಷರು ಸತ್ಪುರುಷರು. ಆಗ ಅಂಬೇಡ್ಕರ್ ಅವರು ಒಬ್ಬ ರಾಜಕಾರಣಿ. ಆ
ಸಂವಿಧಾನ ಬರೆಯುವಂಥ ಒಂದು ಅಧಿಕಾರವನ್ನು ತಗೊಂಡು ಅದಕ್ಕೆ ಈ ದೇಶದಾಗ ಮೀಸಲಾತಿ ಗೊತ್ತು, ಸಮಾನತೆ ಗೊತ್ತು, ಮಹಿಳೆಯರಿಗೆ ಸಮಾನತೆ ಹಕ್ಕು ಕೊಟ್ಟಂತಾರೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಗಣಿತ ದಾಸ್ ಕೆಲಸ ಮಾಡಿರ್ತಕ್ಕಂಥ ಕಾನೂನು ತಂದವರು ಅಂಬೇಡ್ಕರ್ ಅವರು, ಮಹಿಳೆಯರಿಗೆ ಸಮಾನತೆ ತಂದವರು ಅಂಬೇಡ್ಕರ್ ಅವರು. ಈ ದೇಶದ ಟಾಟಾ ಬಿರ್ಲಾನು ಒಂದೇ ಹೋಗ, ಮುಸ್ಲಿಮ್ದಾಗಿರೋನಿಗೂ ಒಂದೇ ಹೋಗ. ಅದಕ್ಕೆ ನಾವೆಲ್ಲ ನಮ್ಮ ಮನೆ ಬೇಕಾದ್ರೆ ಇರ್ತೀವಿ. ಇದಕ್ಕೆ ಬರೀ ಟಾಟಾಗೆ ಒಂದು ಕೋಟಿ ಹೋಗ್ತಿದ್ದೇವೆ, ಹಿಂದಲೇ ಆಗ್ತಿರ್ತೀವಿ. ಅವನೇ ಡಾಕ್ಟರ್ ಕೋಟಿ ಬೇಕಾವೋ ಪಟಾಕ್ ಹಾಕಿರ್ತೀವಿ. ಅಂಬೇಡ್ಕರ್ ಅವರು ಆ ಶಕ್ತಿಯನ್ನು ಕೊಟ್ಟಾಗ ಪ್ರತಿ 5 ವರ್ಷದೊಂದು ರಿನ್ಯೂವಲ್ ಮಾಡೋದು ಏನು ಶಕ್ತಿ ಕೊಟ್ಟಾಗ ಆ ಶಕ್ತಿಯಿಂದಲೇ ಇವತ್ತು ಬಸವಣ್ಣವರು ಅಂಬೇಡ್ಕರ್ ಅವರಿಗೆ ಬಹಳ ಧರ್ಮಗಳನ್ನ ಅಧ್ಯಯನ ಮಾಡಿದ್ರು. ಬಹಳ ಧರ್ಮಗಳನ್ನ ಅಧ್ಯಯನ ಮಾಡಿದ್ರು. ದೇಶನಾಗಿರುವಂಥ ಎಲ್ಲ ಧರ್ಮವನ್ನು ಅಧ್ಯಯನ ಮಾಡಿ ಕೊನೆಗೆ ಬೌದ್ಧ ಧರ್ಮವನ್ನು ಯಾಕೆ ಸ್ವೀಕಾರ ಮಾಡಿದ್ರೆ ಭಾರತೀಯ ಸಂಸ್ಕೃತಿಗೆ ನಾನು ಒಂದು ಧರ್ಮ ಪರಿವರ್ತನೆ ಆಗೋದ್ರಿಂದ ನನ್ನ ಸಂಸ್ಕೃತಿಗೆ ಏನೂ ಆಗಬಾರದು ಅಂತ ಹೇಳಿ ಭಾರತದಲ್ಲೇ ಹುಟ್ಟಿದಂಥ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ ಕಾರಣ ಅಂಬೇಡ್ಕರ್ ಅವರು ಭಾರತೀಯ ಸಂಸ್ಕೃತಿಯನ್ನ ಯಾವಾಗಲೂ ಎತ್ತಿದ್ರು. ಅವ್ರು ಕೊಟ್ಟಂತ ತೊಂದರೆ ನೋಡಿದ್ರೆ ಅವ್ರು ಬೇಕಾದಷ್ಟು ದ್ವೇಷವನ್ನು ಮಾಡಬಹುದಾಗಿತ್ತು. ಆದರೆ ಅಂಬೇಡ್ಕರ್ ಅವರು ಅದನ್ನು ಯಾವುದೂ ಮಾಡದೆ ತಮಗೆ ಅಷ್ಟೇ ಅಪಮಾನ ಆಗಿತ್ತು. ಅದನ್ನೆಲ್ಲ ಸಹನ ಮಾಡಿಕೊಂಡು ಇವತ್ತೇನಾದ್ರು ಭಾರತ ಸುರಕ್ಷಿತವಾಗಿ ನಾವೆಲ್ಲ ಆಗಿವಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ, ಬಸವಣ್ಣವರ ಸಮಾನತೆ, ಬುದ್ಧನ ಮಾನವೀಯತೆಯ ಕೂಡ್ಕೊಂಡ ಮೇಲೆ ಭಾರತದಲ್ಲಿ ಇವತ್ತು ನಾವು ಸುರಕ್ಷಿತವಾಗಿದ್ದೀವಿ. ಅವರೆಲ್ಲ ಹೇಳಿದ್ದಾರೆ. ನಾನೇನೋ ಹೇಳುವಂಥ ಬೆಂಗಾಲಿ ವಿಜಯ ರಾಜು ಅವರು ಒಂದು ಅಧ್ಯಯನ ಪೀಠದ ಬಗ್ಗೆ ಅವರು ಪ್ರಸ್ತಾಪ ಮಾಡ್ಯಾರ. ಅವರ ಜಿಲ್ಲಾ ಉಸ್ತುವಾರಿ ಸಚಿವರು ಕ್ಷೇತ್ರದ ಶಾಸಕರಿದ್ದಾರೆ. ಅವರು ಪ್ರಯತ್ನ ಮಾಡಲಿ. ನಾವು ವಿರೋಧ ಪಕ್ಷನಾಗಿದ್ದು ನಾವು 2 ನಿಮಿಷ ಮಾತಾಡೋಕ್ಕೆ ತಯಾರಾಗಿದ್ದೀವಿ. ನಾನು ಹೇಳಿದೆ ಒಳ ಮೀಸಲಾತಿ ಆಗುವ ಬರೋಬ್ಬರಿ ಒಳ ಮೀಸಲಾತಿ ಕೊಡ್ರಿ, ನೀವು ಏನು ಕೊಟ್ಟು ಕೊಡ್ರಿ. ಆದ್ರೆ ಬಹುಸಂಖ್ಯಾತರು ಕೆಲವು ಅಲ್ಪಸಂಖ್ಯಾತರು ಅದಾರ. ಅವ್ರು 1%, 10% ಸ್ವಲ್ಪ ಅದಾರ. ಅವ್ರಿಗೆ ಇವತ್ತು 56% ನೀವು ಮೀಸಲಾತಿ ಮಾಡಿ, ಇನ್ನೊಂದು 3-4% ಹೆಚ್ಚು ಮಾಡಿ. ಏನು ದೋರ್ ಸಮಾಜ, ಸಮಗಾರ ಸಮಾಜ, ಶ್ರೀಮಂತಸ್ತ್ರತೆ ಮಾಡಿರಲ್ಲ. ಇವ್ರಿಗೆ ಪ್ರತ್ಯೇಕವಾಗಿ ಎಲ್ಲ ಸಣ್ಣ ಸಣ್ಣ ಸಮಾಜಗಳಿಗೆ 10%, 1% ಕೊಟ್ಟ ಅವರು ಸಹ ಡೈರೆಕ್ಟ್ ಆಗಿ IAS, IPS ಆಗಲಿಕ್ಕೆ ಆಗ್ತದೆ. ನಾನೇ ನಾವು ಉತ್ತರ ಕಟ್ಟಿದ್ಕೊಂಡು ನಾವು ವಿಧಾನಸಭೆದಾಗ ನಾವು ಮಾತಾಡೋದಕ್ಕಿಂತ ಮುಂಚೆ ಒಳ ಮೀಸಲಾತಿ ಬಗ್ಗೆ ನಾವು ಮಾತಾಡೋದು ಹೇಳಿದೆ. ನಾ ಹೇಳಿದ ಇಂಥ ಸಮುದಾಯಗಳು ಇನ್ನೂ ಪಾಪ ಅವರಿಗೆ ಧ್ವನಿ ಇಲ್ಲ, ಲೀಡರ್ಶಿಪ್ ಇಲ್ಲ, ಮತ್ತು ದೊಡ್ಡ ಹೋರಾಟ ಮಾಡೋ ತಾಕತ್ತಿಲ್ಲ. ಇರೋದು 20 ಲಕ್ಷ, 15 ಲಕ್ಷ, 20 ಲಕ್ಷ. ಅವ್ರ ಧ್ವನಿ ಯಾರಾಗಬೇಕು? ನಾನೇ ಆಗಬೇಕು. ನಮ್ಮಂಥವರೇ ಧ್ವನಿ ಆದಾಗ ಇವತ್ತು ನಾವು ಸರ್ಕಾರ ಕೇಳಿದ 75% ನಾವು ಮಾಡಿ ಯಾವಾಗ ಬೇಡ ಅಂದರೆ 75% ಮೀಸಲಾತಿ ಮಾಡಿ ಸಣ್ಣ ಸಣ್ಣ ಸಮಾಜಕ್ಕೂ ಒಂದು ಬೇರೆ ಬೇರೆ ಪ್ರತ್ಯೇಕ ಕಟ್ಟೆ ಮೀಸಲಾತಿ ಕೊಡ್ತಾರೆ. ಇವತ್ತೇನಾಗ್ತದ KPSC ಒಳಗೆ ಮೇಜರ್ ಕಮ್ಯುನಿಟಿಯವರು ಮೆಂಬರ್ ಆಗೋದ್ರಿಂದ ಅವ್ರು ತಮ್ಮ ಸಮಾಜಕ್ಕೆ ಸಹಾಯ ಮಾಡ್ತಾರೆ. ಈಗ ನಿಮ್ಮದೇ ಒಂದು ಪ್ರತ್ಯೇಕವಾದಂಥ ತ್ರಿಮಾತ್ರ ಒಬ್ಬ ಮೆಂಬರ್ ಆದಾಗ ಆ 3 ಜನಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಮಾಡಿ ಇದು ಬರ್ತದೆ. ಒಳ್ಳೆ ಕಾಲ ಬರ್ತದೆ. ಬಸವಣ್ಣವರ ನ್ಯಾಯ ಏನಿತ್ತು ಅದನ್ನು ಮುಂದಿನ ದಿವಸಗಳಲ್ಲಿ ನೀವೆಲ್ಲ ಕೂಡ ಆಶೀರ್ವಾದ ಮಾಡಿದ್ರೆ ಪ್ರತ್ಯೇಕವಾದಂಥ ಪ್ರಾಧಿಕಾರವನ್ನು ರಚನೆ ಮಾಡುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಅದರ ಮೂಲಕ ಯಾವುದೇ ನಿಮ್ಮ ಬಲ ನಿಂತುಕೋರಿ, ಅವ್ರ ಬಲ ಅವ್ರು ತಗೋರಿ. ಇದು ಎಲ್ಲರೂ ಹರಿದು ಹಂಚಿಕೊಳ್ಳುವಂಥದ್ದು. ಇದು ಒಂದೇ ಸಮುದಾಯದ ತಿನ್ನುವಂಥದ್ದಲ್ಲ. ಅದಕ್ಕೆ ನಾವೊಂದು ರಾಜಕಾರಣಿ ಇದ್ದೀವಿ. ಇವತ್ತಿಗೆಲ್ಲ ನಾನು ಧನ್ಯವಾದಗಳನ್ನು ಗುರುಗಳಿಗೆ ಧನ್ಯವಾದ ಸಲ್ಲಿಸ್ತೀನಿ. ಅವರು ಹೇಳಿದಂಥ ಅನೇಕ ವಿಚಾರಗಳು ವಿಶ್ವಗುರು ಬಸವಣ್ಣವರ ವಿಚಾರಗಳನ್ನು ಇವತ್ತೇನು ನಮ್ಮ ಹಳೆಯವರು ಅವರ ತಾಯಿ ಕಲ್ಯಾಣವನ್ನು ಕೂಡಿ ಈ ಸಮಾಜಕ್ಕೇನು ಒಂದು ಸಮಾಜದ
ಲಿಂಗಾಯತರಿಗೆ ಯಾರು ಆದರ್ಶಪ್ಪ ಅಂದರೆ ಇವತ್ತು ಹಳೆಯವರು ಮತ್ತು ಕಲ್ಯಾಣ ಅನ್ನೋದು. ಲಿಂಗಾಯತರು ಬೇರೆ ಇಲ್ಲ. ಲಿಂಗಾಯತರಿಗೆ ಭಾಗ ಏನು ಮಾಡೋದು ಅಂದರೆ ಇದು ಲಿಂಗಾಯತರು ನಮ್ಮ ಬೇರೆ ಜಾತಿ ಮಾಡಿಕೊಂಡು ಅಸ್ಪೃಶ್ಯತೆ ಇನ್ನೂ ಮುಂದುವರೆದ ಅನ್ನೋದಕ್ಕೆ ಕಡಿವಾಣ ಹಾಕ್ಬೇಕಾದ್ರೆ ಸಮಾನತೆ ಬರಬೇಕಾದ್ರೆ ಎಲ್ಲರಿಗೂ ಹಲವಾರು ಸಿಗಬೇಕಾದ ಕಾಲ ಸಿಗಬೇಕಂತೆ ವಿಧಾನಸಭೆಯಲ್ಲಿ ಹೋರಾಟ ಮಾಡ್ತೀನಿ. ಹೆಚ್ಚು ಶ್ರಮ ತಗೊಳ್ಳಾರ್ದೇ ಇವತ್ತಿನ ಕಾರ್ಯಕ್ರಮ ಭಾಳ ಚೆನ್ನಾಗಿ ಗುರುಗಳು ಮತ್ತು ರಾಮನವರು ಏನು ಅಷ್ಟಮಿಕ ಬಸವಣ್ಣವರ ಕ್ರಾಂತಿ ಏನಿತ್ತು, ಕೆಲವೊಂದು ತಪ್ಪು ಇದನ್ನು ಕೊಟ್ಟಿರ್ತಾರೆ. ಯಾರ ಕೈ ಪುಸ್ತಕ ಬರೀಲಕ್ಕೆ ಕೊಟ್ಟಿರ್ತಾರೆ ಅವ್ರು ತಮ್ಮ ಬೆಳಗ್ಗೆ ಸೇರಿಸಿ ಹೊಡೆದಿರ್ತಾರೆ. ಅದಕ್ಕೆ ಅದನ್ನು ಎಲ್ಲ ತಿಳಿ ಮಾಡಿ ಇವತ್ತೇನು ಅವ್ರು ಹೇಳಿದ್ರು ಓಂ ಶ್ರೀ ಗುರು ಬಸವಲಿಂಗ ಓಂಕಾರದಿಂದ ಪ್ರಾರಂಭ ಮಾಡೋದು. ಇದರ ಅರ್ಥ ಸರ್ವ ಸಮುದಾಯಗಳು ಸಮಾನತೆ ಇರಬೇಕು ಅಂತಕ್ಕಂಥ ಒತ್ತಿ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಎಷ್ಟೇ ತಡ ಆದರೂ ಸಹ ನಾನು ಎಲ್ಲರೂ ಭಾಷಣ ಆದಾಗನೇ ನಾನು ಮಾತಾಡಿ ನಮ್ಮದು ಹಣೆ ಬರ ಇದೆ. ನನಗೆ ನೀವು ಉದ್ಘಾಟಕರ ಮಾಡಿದ್ರು ಕೊನೆಗೆ ಮಾತಾಡಬೇಕು, ಅಧ್ಯಕ್ಷನಾದರೂ ಕೊನೆಗೆ ಮಾತಾಡಬೇಕು, ಸಾನ್ನಿಧ್ಯ ವಹಿಸಿದವರು ಇದ್ದರೂ ಸಹಿತ ನಾವು ಕೊನೆಗೆ ಮಾತಾಡಬೇಕು. ಏನು ಮನೆಯಾಗ ಹಿರಿಯ ಮಗ ಇಟ್ಕೊಳ್ಳುವಂಥ ಕಾರ್ಯಕ್ರಮದಾಗ ಕಡಿವಾಸಿ ಹಂಗೆ ನಮ್ಮ ಬೈ ಕಡೆ ಅವರೆಲ್ಲ ಏನು ಮಾಡೋದು ಗುರುಗಳದು ನೀವು ಭಾಷಣ ಮಾಡಿದ್ರೆ ಎಲ್ಲರೂ ಕಡೆಯಾಗ ಮಾಡ್ತಾರೆ, ನೀವು ತಲೆ ಮಾಡ್ತಾರೆ. ಅವ್ರು ಹಾಕ್ಯಾರ ನಮ್ಮ ತಲೆಯಾಗ ಒಳ್ಳೆಯ ವಿಚಾರಗಳು ಹಾಕ್ಯಾರ, ಅವ್ರಿಗೆ ಅಭಿನಂದನೆ ಸಲ್ಲಿಸಿ ನೀವು ಇಟ್ಟೋದಲ್ಲ ಶಾಂತ ರೀತಿಯಿಂದ ಇಡೀ ಕರ್ನಾಟಕದ ಮೂರು ಬಂದಿದೆ. ನಾ ಗಾಡಿಗಳು ನೋಡಿ ಗಾಬರಿ ಎಷ್ಟು ಎಂಗೇಜ್ಮೆಂಟ್ ಬಂದ ವರ್ಷ ಮಹಾರಾಷ್ಟ್ರದವ್ರು ಬಂದಿರ್ಬೋದು. ಯಾಕಂದರೆ ಗಡಿ ಭಾಗದಲ್ಲಿರುವಂಥ ಈ ನಗರದಲ್ಲೆಲ್ಲ ಬಂದಿರಿ. ನಾನು ವಿಜಯಪುರ ಜಿಲ್ಲೆಪುರ ನಿಮಗೆಲ್ಲ ಉತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಿ ಮುಂದಿನ ದಿವಸ ನೀವು ಏನೇ ಸಮಯಕ್ಕೆ ವಿಧಾನಸಭೆಯಲ್ಲಿ ನಾವು ಮಾತಾಡ್ತೀನಿ शी
ತನ್ನ ಕಾಯಕದಲ್ಲೇ ಯಾವತ್ತೂ ಇರ್ತಿದ್ದ ಬಸವಣ್ಣವರು ಕಾಯಕವನ್ನು ಮುಗಿಸಿಕೊಂಡು ಈಗ ಬಂದಂತ ಹಣದಿಂದ ಆ ವಸ್ತುಗಳನ್ನ ಚಪ್ಪಲನ್ನ ಮಾರಾಟ ಮಾಡಿ ಇವು ಬಂದಂತ ಹಣದಲ್ಲಿ ಮಹಾಪ್ರಸಾದವನ್ನು ಮಾಡಿ ಶರಣೆಯನ್ನು ಉಳಿಸಿ ತಾನು ಹೋಗ್ಬೇಕಲ್ಲ. ಅದಕ್ಕಾಗಿ ಅವರು ಅದೇ ಯೋಚನೆ ಹೇಗಪ್ಪ ಅಂದ್ರೆ ಅವರು ಇರ್ತಾರೆ. ಅದೇ ಇರಾದ ಸಾಮಾನ್ಯ ಶಿವಶರಣ ಬಸವಣ್ಣವರು ಕುದುರೆ ಮ್ಯಾಗ ಬರ್ತಿರ್ತಾರ. ಕುದುರೆ ಮ್ಯಾಗ ಬಂದಾಗಲೇ ನೋಡ್ತಾರೆ ಇವರು ಕಲ್ಯಾಣವಾಗ ಅರೆ ಇಲ್ಲೇ ಹೊಂಟಾರಪ್ಪ, ನಾನು ಕಣ್ಣ ದೇವರು, ನನ್ನ ದೇವರು ನನಗೆ ಪ್ರತ್ಯಕ್ಷ ಆಗ್ಯಾರ ಅಂದ್ರೆ ಶರಣರಿಗಪ್ಪ ಬಸವಣ್ಣವ್ರ ಶರಣರಿಗೆ ಅವ್ರೇನು ಕುದುರೆ ಮ್ಯಾಗ ನಿಲ್ಲು ಎಲ್ಲರೂ ಕೈ ತೋರಿಸಿ ಬಸವಣ್ಣವರು ಹರಳೆಯವರೇ ನಿಮ್ಮ ಶರಣಿಗೆ ಶರಣು ಶರಣಾರ್ಥಿಗಳು ಬೇಕಾ ಅವ್ರು ಗಾಬರಿ ಆಗ್ತಾರ. ಅಲ್ಲ ನಾವು ಒಂದೇ ಶರಣ ಶರಣು ಶರಣಾರ್ಥಿಗಳು ಕೊಟ್ಟಲ್ಲ ಎಂಥದಪ್ಪ ಅಂತ ಹೇಳಿ ಯೋಚಿಸಿ ಅವ್ರಿಗೆ ಒಂಥರ ಮಬ್ಬು ಕವಿದಂಗಾಗಿ ಅವರು ಏನು ಯೋಚನೆ ಮಾಡ್ತಾರಪ್ಪ ಅಂದ್ರೆ ನಾನು ಏನೋ ತಪ್ಪು ಮಾಡಿದ್ದೀನಿ ಅಂತ ಅವ್ರ ಭಾವನೆ. ಯಾಕಂದ್ರೆ ಬಸವಣ್ಣನವರಿಗೆ ಒಮ್ಮೆ ನಾನು ಶರಣಾರ್ಥಿ, ಆದರೆ ಅವರು ಶರಣು ಶರಣಾರ್ಥಿಗಳನ್ನ ಒಂದು ಜೋಡಿಸಿ ನಾನೇ ಮೊದಲ ಶರಣು ಶರಣಾರ್ಥಿಗಳಿಗಪ್ಪ ಇಲ್ಲ ಅಂತ ಮಾನಸಿಕತೆ ಹೊಂದ್ಕೊಂಡು ಅವರು ನಿಂತಿರ್ತಾರೆ. ಗೆರಬಡದವ್ರ ನಿಂತಿರ್ತ ಆ ನಿಂತಾಗ ಮುಂದೆ ಕಲ್ಯಾಣ ಹಗಲವ್ರಿಗೆ ರಾತ್ರಿ ಆಗ್ತದ, ಇನ್ನ ಗಂಡು ಬಂದಿಲ್ಲ ಅಂತ ಹೇಳಿ ಅವರು ನೋಡ್ಲಾಕ ಹೋಗ್ತಾರೆ. ನೋಡ್ಲಾಕ ಹೋದ್ರೆ ಅವರು ಗೆರಬಡದವ್ರು ನಿಂತಿರ್ತಾರ. ಅವರು ಕೇಳ್ತಾರ, ಅವರು ತಾಯಿ ಕಲ್ಯಾಣ ಕೇಳ್ತಾರೆ. ಏನ್ ಕೇಳ್ತಾರೆ ಅಂದ್ರೆ ಹಿಂಗ್ಯಾಕೆ ನಿಂತೀನಿ ಅಂತ ಹೇಳಿ. ಅವಾಗ ಹೋಗಿ ಗೊತ್ತಾಗ್ತಿಲ್ಲ, ನಾ ಹಿಂಗ್ಯಾಕೆ ನಿಂತೀನಿ ಅಂತ ಹೇಳಿ. ಇಲ್ಲ ಮಾತೇ ಕೆಟ್ಟೈತಿ, ನಾನು ಒಂದು ಒಮ್ಮೆ ಬಸವಣ್ಣವ್ರಿಗೆ ಶರಣು ಶರಣಾರ್ಥಿ ಅಂತಿದ್ದೆ ಮನೆಗೆ ಬಂದು ಹೇಳ್ತಾರ. ಆದ್ರೆ ಶರಣರನ್ನ ನಾನು ಶರಣು ಶರಣಾರ್ಥಿ ಅಂದ್ರೆ ಅವರು ಶರಣರ ವೈದ್ಯಗೆ ಹ್ಯಾಂಗ ಮಾಡ್ತೀವಿ. ಆಯ್ತು, ಕಲ್ಯಾಣವರು ಬಹಳ ಪತಿವ್ರತೆ ಹೆಣ್ಣುಗಳು. ಅವಳ ಪೂಜೆ ಪುರಸ್ಕಾರ ಯಾವತ್ತೂ ಕುರಿತರಾದ ಅವರು ಕಲ್ಯಾಣವರು ಹೇಳ್ತಾರೆ, ಇಲ್ಲ ನನ್ನ ಎಲಕಳೆಗಳನ್ನ ನಿಮ್ಮ ಬಲತೆ ತೊಗೊಳನ್ನ ಕೊಟ್ರ ನಾವು ಮುಕ್ತರಾಗ್ತೀವಿ. ಶರಣು ಶರಣಾರ್ಥಿಯಲ್ಲಿ ಅವರು ನಮ್ಮ ಮ್ಯಾಗ ವೈದ್ಯರ ಬಸವಣ್ಣವರು ಮುಕ್ತರಾಗ್ತೀನಿ ಅಂತ ಹೇಳ್ತಾರೆ. ಅವಾಗ ಅವರೆಲ್ಲವನ್ನ ನೀವು ಮಾಡಕ್ಕೆ ಹೆಚ್ಚಿಗೆ ಮಾತಾಡೋದು ನಾವು. ಅದಕ್ಕೆ ಅಂದಂತ ಶರಣರು ಅವರು ತಮ್ಮ ಅನ್ನಂತೆ ನುಡಿದಂತೆ ಪಾದರಕ್ಷಣೆ ಮಾಡಿ ತಾವು ಬಸವಣ್ಣನವರಿಗೆ ಕೊಡ್ಲಾಕ ಹೋಗ್ತಾರೆ. ಬಸವಣ್ಣವ್ರಿಗೆ ಕೊಡ್ಲಾಕ ಹೋದಾಗ ಕೊಡ್ತಾರೆ ಅವರು. ಅಪ್ಪ ನಿಮಗೆ ನಾನು ಒಂದು ಸೇವೆ ಊಟ ಹೇಳಿ ನನಗೆ ಪಾಪ ಮುಕ್ತಿ ಮಾಡಿ ಈ ಚಪ್ಪಲ್ಗಳನ್ನ ಈ ಮೆಟ್ಟುಗಳನ್ನ ತಾವು ಹಾಕೊಂಡು ನಮ್ಮ ಪಾಪ ಕೊಡಬೇಕು ಅವ್ರು ಬಂದು ಕೊಡ್ತಾರೆ. ಅವಾಗ ಸನ್ಮಾನ್ಯ ಆವರಣಿಯ ಹೊಡೆದವರೇ, ನೀವು ತಂದಿರಿ ಜೋಡಗಳನ್ನು ತಂದಿರಿ. ಈ ಜೋಡ ಭೂಮಿ ಕೂಟದಲ್ಲ, ಇಡೀ ಭೂಮಿಯೇ ಒಂದಾದ್ರೆ ಆ ಜೋಡುಗಳ ಒಂದು ತೂಕವೇ ಬೇರೆ ಅದ. ಅಷ್ಟು ತೂಕ ಅದಕ್ಕಿಂತ ಪವಿತ್ರವಾದ ಮೆಟ್ಟುಗಳನ್ನ ಜೋಡುಗಳನ್ನ ನಾನು ಹಾಕೊಳ್ಳಂಗಿಲ್ಲ. ನೀವು ಹೊರಗೆ ಹೋಗಿ ನೀವು ಜಗಲಿ ಮ್ಯಾಗ ಪೂಜೆ ಮಾಡಿರ್ತೀರ. ಆದರೆ ಹೋಗುವಾಗ ಯಾರು ಈ ಅಂದ್ರೆ ಕಲ್ಯಾಣ ದೇಶದ ಪ್ರಧಾನಮಂತ್ರಿಗಳು ಹಣಕಾಸು ಸಚಿವರಾದಂಥ ಬಸವಣ್ಣವರು ಹೇಳ್ತಾರೆ, ಒಂದು ವರ್ಷ ಎದುರುಗಡೆ ಭೇಟಿ ಆಗ್ತಾರೆ. ಎಲ್ಲಿ ಹೊಂದಿದ್ದೀವಿಲ್ಲ, ಈ ಚಪ್ಪಗಳಿದ್ದೀವಿ, ನೀವು ಹೋಗಿದ್ದೀವಿ, ಬಸವಣ್ಣವರು ಈಗ ಅವ್ರು ಹೇಳಿದ್ದೇ ನಾವು ಮಾಡಬೇಕು ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ನೀವು ಎಲ್ಲ ಮರಿಬೇಕಂತ ಯಾವಾಗ ಬಸವಣ್ಣವ್ರು ಹೇಳ್ತಾರೆ,
ಕೊಡ್ತೇನೆ. ಅತ್ಯುತ್ತಮ ಗ್ರಂಥಾಲಯ, ಉತ್ತಮವಾದಂಥ ಉತ್ಕೃಷ್ಟವಾದಂಥ ಪವಾಡ ಯಾಕೆ ಇದಕ್ಕೆ ಇಂಥ ಜೊತೆಗೆ ನಾನು ಮುಂದೆ ಕೊಟ್ಟು 3 ವರ್ಷದಲ್ಲಿ ಬಂದ ಮುಂದೆ ಪರಿಸ್ಥಿತಿ ಆಗೈತೆ ಜೋರಾದ ಮೇಲೆ ಅವರು ನಾವು ಹುಟ್ಟ ಮ್ಯಾಗ ಯಾರು ಏನಾಯಿತು ಅನ್ನೋದು ಸಂಕ್ಷಿಪ್ತವಾಗಿ ಹೇಳಬೇಕಾಗಿಲ್ಲ. ನಮಗೆ ಗೊತ್ತೈತಿ, ಎಲ್ಲವೂ ಗೊತ್ತೈತಿ, ಇಲ್ಲಿ ಬಂದವರು ಎಲ್ಲರಿಗೂ ಎಲ್ಲ ಗೊತ್ತೈತಿ. ಸುಮ್ಮನೆ ನೆನಪಾಗಿ ಮಾಡ್ಕೊಳಕ್ಕಿಲ್ಲ ನಾನು. ಬಂಧುಗಳೇ, ಅವರು ಹುಟ್ಟಾಕರೆ ಅವ್ರು ಏನಾಗ್ತದಪ್ಪ ಅಂದ್ರೆ ಎಲ್ಲ ಮೇಲೆಲ್ಲ ಉರಿ ಬೇಕಾದಂತ ಡಾಕ್ಟರ್ ಬಂದು ಚೌಕಶಿ ಮಾಡಿದ್ರು ಸದ್ಯಕ್ಕ 3 ನಿಮಿಷ ಇದೆ ಗೊತ್ತ. ಒಟ್ಟ ಅವ್ರಿಗೆ ಹತ್ತಿದಂತ ರೋಗ ಏನಿಲ್ಲ. ಕೊನೆಗೆ ನಿರ್ಧಾರ ಏನು ಕೇಳ್ತಾರಪ್ಪ ಅಂದ್ರೆ ಬಸವಣ್ಣನವರು ಮೊದಲನ್ನ ಹಣ ಮಾಡ್ಲಾಕೇನು ಅಲ್ಲಿ ನೀರು ಹಾಕಿರ್ತೀವಿ ನಾವು, ಆ ನೀರಿನಲ್ಲಿ ಅವ್ರು ಸ್ನಾನ ಮಾಡಿದ್ರೆ ಹೋಗ್ತದ ಪೂಜೆಯವರು ಹೇಳಾಕ್ರೆ ಆ ಹಂಗಾಗಿ ಹೋಗ್ತದ ಅಂತ ಕೇಳ್ತಾರೆ. ಅವರ ಮಗಳು ಮಧುವರ್ಷನ ಮಗಳು ಕೇಳಾನೆ ಜೊತೆಗೆ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ನೀವು ಹಾಕಿದೆ ನೋಡ್ರೆ ಆ ಕೊಣಿಯೊಳಗಿನ ನೀರನ್ನ ಅವ್ರಿಗೆ ಸ್ನಾನಕ್ಕೆ ಹಾಕಿದ್ರೆ ಮುಂದೆ ಏನಾಗ್ತದಪ್ಪ ಅಂದ್ರೆ ಆರಾಮ ಆಗ್ತಾರೆ. ಅವಾಗ ಇದು ಎಂಥ ಪವಾಡ ಹಳೆಯವರು ನಾವು ಎಂದೂ ತಪ್ಪು ತಿಳ್ಕೊಂಡಿಲ್ಲ ಅಂತ ಹೇಳಿ ಮುಂಬರುವಂಥ ದಿನದಲ್ಲಿ ಅವರ ಶ್ರೀಮಂತರ ಜೊತೆ ಅವರ ಲಾವಣ್ಯವನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿರ್ತಾರೆ. ಒಂದು ವೇಳೆ ಇದರಲ್ಲಿ ಯೋಚಿಸತಕ್ಕಂಥ ವಿಷಯ ಏನಪ್ಪ ಅಂದ್ರೆ ಜಗತ್ತಿನಲ್ಲಿಯೇ ಹೀಗೆ ಜಾತಿ ಸದ್ಯ ನಮ್ಮ ಪರಿಸ್ಥಿತಿ ಎಷ್ಟು ಕೆಟ್ಟೈತಪ್ಪ ಅಂದ್ರೆ ಅಲ್ಪಸಂಖ್ಯಾತರಾದ ನಾವು ಪರಿಸರಲ್ಲೇ ಅಲ್ಪಸಂಖ್ಯಾತರು ಅವ್ರ ಪರಿಸ್ಥಿತಿ ಆಗಬೇಕಪ್ಪ ಅಂದ್ರೆ ಈ ಸದ್ಯ ಕೆಟ್ಟೈತಲ್ಲ ಇಂಥ ಕೆಟ್ಟ ಪರಿಸ್ಥಿತಿ ಅವಾಗ 12ನೇ ಶತಮಾನದಾಗ ಎಷ್ಟೊಂದು ಜಾತೀಯತೆ ಇರಬೇಕು ನೀವೇ ಯೋಚನೆ ಮಾಡಿ. ಇವತ್ತು ಎಲ್ಲವೂ ಗೊತ್ತಿರ್ತದೆ. ಹಳೆಯ ಮುಂದೆ ಏನೇನು ಆಗ್ತದೆ ಅಂತ ಹೇಳಿ ಮದುವೆ ಮಾಡಿ ತನ್ನ ಮಕ್ಕಳನ್ನ ಮದುವೆ ಮಾಡಿ ಅವ್ರು ಬಿಟ್ಟ ಮೇಲೆ ಮುಂದೆ ಏನು ಆಗ್ತದೆ ಅಂತ ಹೇಳಿ ಎಲ್ಲವನ್ನ ಹೇಳ್ತಾರೆ. ಒಂದು ವೇಳೆ ತಮ್ಗೆ ಗೊತ್ತಾಯ್ತು ಇವತ್ತು ಮದುವೆ ಮಾಡಲು ನಾವು ಅವ್ರು ಪಕ್ಕ ಗೊತ್ತಿಲ್ಲ, ಶ್ರೀಮಂತರು ಉಳಿಯಂಗಿಲ್ಲ, ಕಲ್ಯಾಣ ಉಳಿಯಂಗಿಲ್ಲ, ನಾವು ಉಳಿಯಂಗಿಲ್ಲ. ಯಾಕಂದ್ರೆ ಈ ಒಂದು ಸಮಾಜದ ಕೃಷಿಯಲ್ಲಿ ಇದು ಘೋರ ಅನ್ಯಾಯ ಆಗ್ತೈತಿ ಅಂತ ಹೇಳಿ ಅವರು ನಮ್ಮನ್ನು ಈಗಾಗಲೇ ಬಿಂಬಿಸ್ತಾರೆ. ಈ ಜಾತಿಯ ವಿಚಾರದಲ್ಲಿ ಅವರು ನೋಡಿ ಹರಳೆಯವರನ್ನ ಕಾಲಿ ಹಚ್ಚಿ ಹೇಳ್ತಾರೆ. ಬೇರೆ ಬೇರೆ ಎಲ್ಲ ರೀತಿಯಿಂದಲೂ ಮಾಡಿದ್ರು ಜನಕ ಹರಳೆಯವರಿಗೆ ಗೊತ್ತಿದೆ. ಮುಂದೆ ಈ ಬಸವಣ್ಣವರ ಕ್ರಾಂತಿ ವಿಶ್ವಕ್ಕೆ ಕ್ರಾಂತಿಯನ್ನು ಮಾಡಿದಂಥ ವೀರ, ಆ ಕ್ರಾಂತಿಗೆ ಸಾಯದ ಸರ್ಕಾರವನ್ನು ತೋರಿಸಿದಂಥ ವೀರ ಪುರಾಪುರವಾಗಿ 12ನೇ ಶತಮಾನದಲ್ಲಿ ಯಾರಪ್ಪ ಅಂದ್ರೆ ಅದು ಹರಳೆಯವರು. ಅದು ಇಂಥ ಅದ್ಭುತ ಪವಾಡಗಳನ್ನು ಮಾಡ್ತಾ ಇವತ್ತು ಈ ಊರಿಗೆ ಹೋದಂಥ ವ್ಯಕ್ತಿ ಇಲ್ಲಿ ವಿಜಾಪುರದವರೇ ಅವರು. ಹೆಮ್ಮೆ ಆಗ್ತಕ್ಕಂಥ ವಿಜಾಪುರದವರೇ ಅವರು ವಿಜಾಪುರದಲ್ಲಿ ಬಂದು ಇವತ್ತಿಗೆ ಬಾಬು ಗೌಡ್ರಿಗೆ ಹೇಳಿದ್ರು ನನಗೆ ಈ ಗುಡ್ಡದ ಅಭಿವೃದ್ಧಿ ಬಗ್ಗೆ ಹೇಳಿ ಮತ್ತು ಈ ಗುಡ್ಡದೊಳಗೆ ಏನು ಮಹತ್ವ ಇದೆಯಪ್ಪ ಅಂದ್ರೆ ಇವತ್ತು ಸದ್ಯಕ್ಕೆ ಶೇಗುಣಸಿ ಅನ್ನುವಂಥ ಊರಿಗೆ ನಮ್ಮ ಹಳೆಯವರು ಬಂದು ವಾಸಸ್ಥಾನ ಮಾಡಿ ಈ ಗುಡ್ಡದಲ್ಲಿ ಏನು ಇವತ್ತು ನೀರಿನ ಪವಾಡ ತೋರಿಸ್ತಾರೆ. ಅದರಂತೆ ಅವರು ತಮ್ಮ ಪವಾಡದಲ್ಲಿ ಎಲ್ಲ ಹಚ್ಚಿವಿ. ಮೊನ್ನೆ ನಾವೊಂದು MB ಪಾಟೀಲ್ ಸಾಹೇಬರ ನಾವೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ. ಗಮನಾದ MB ಪಾಟೀಲ್ ಇಲ್ಲಿ ಬಂದ MB ಪಾಟೀಲ್ ಇಲ್ಲೇ ಅದ. ಅವರು ಮಾಡಿದ ಸಾಧನೆ ಏನಪ್ಪ ಅಂದ್ರೆ ಗಮನಾದ ಗುಡ್ಡ ಐತಿ. ಆ ಗುಡ್ಡದ ಮೇಲೆ 25,000 ಸಸಿಗಳನ್ನ 25,000 ಸಸಿಗಳನ್ನ. ಅದಕ್ಕೆ ಪೂರ್ವವಾಗಿ ಏನಾಗಪ್ಪ ಅಂದ್ರೆ ಅವ್ರು ಎಲ್ಲಿಂದ ಪ್ರಾರಂಭ ಮಾಡ್ಯಾರಪ್ಪ ಅಂದ್ರೆ ಹರಳೆಯನಲ್ಲೇ ಪ್ರಾರಂಭ ಮಾಡ್ಯಾರ. 25,000 ಅವಿಗಳನ್ನ ಕಟ್ಟಾರಲ್ಲ. ಕಾರಣ ಹರಳೆಯನವರ ಆಶೀರ್ವಾದ ತಗೊಂಡೇ ಅವರು ಸಸಿ ನೆಡುವಂತ ಕಾರ್ಯಕ್ರಮ ಮಾಡ್ಯಾರ. ಹೀಗೆ ಅವರು ಎಲ್ಲೆಲ್ಲಿ ಹೋಗ್ಯಾರಲ್ಲಿ ಪವಾಡಗಳನ್ನು ಸೃಷ್ಟಿ ಮಾಡ್ಯಾರ. ಜೀವನದ ಇದ್ದಾಗಲೇ ಮಾಡ್ಯಾರ.
ಜೊತೆಗೆ ಇಲ್ಲಿ ಸನ್ಮಾನ್ಯ ಎಂ.ಬಿ. ಪಾಟೀಲ್ ಸಾಹೇಬರು ಅವರು ಪರಿಸರವಾದಿಗಳು. ಏನಪ್ಪ ಅಂದ್ರೆ ಮೊನ್ನೆ ನಡೆದಂಥ ಮ್ಯಾರಾಥಾನ್ ಓಟದಲ್ಲಿ ತಾವು ಪತ್ರಿಕೆಯಲ್ಲಿ ಓದಿರಿ, ಸುಮಾರು 2 ಕೋಟಿ ಗಿಡಗಳನ್ನ ಹಾಕಬೇಕಂತ ಅವರು ಸಸಿಗಳನ್ನ ನೆಡಬೇಕಂತ ತೀರ್ಮಾನ ಮಾಡಿ ಮ್ಯಾರಾಥಾನ್ ಮಾಡ್ಯಾರ. ಅದಕ್ಕೆ ಪೂರ್ವವಾಗಿ ಅವ್ರು ಏನ್ ಮಾಡ್ಯಾರಪ್ಪ ಅಂದ್ರೆ ಹರಳಿನ ಗುಣದಲ್ಲಿ ಪ್ರಾಣ ಮಾಡ್ಯಾರ. ಅದನ್ನ ನೋಡಿ ಯೋಚನೆ ಮಾಡಿ, ಎಂಥ ಅದ್ಭುತಪ್ಪ. ಇವತ್ತು ಪರಿಸರ ಒಂದು ಗಿಡ ಒಂದು 4 ಮಂದಿ ಮನುಷ್ಯರಿಗೆ ಆಕ್ಸಿಜನ್ ಕೊಡ್ತೈತಿ. ಇಂಥ ಅದ್ಭುತವಾದ ಶಕ್ತಿ ಈ ಗುಂಡದಲ್ಲಿ ಐತಿ. ಇದು ಒಂದು ಕೇವಲ ನಾವು ಆಚರಣೆ ಮಾಡುವಂತ ಹರಳಯ್ಯನವರ ಜಯಂತಿಯಾಗಲಿ ಅಥವಾ ಏನೇ ಆಗಲಿ ಏನೇ ಮಾಡುವುದಕ್ಕಿಂತ ಇಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕು. ಅತ್ಯುತ್ತಮ ರೀತಿಯಲ್ಲಿ ಈ ಹರಳಯ್ಯನ ಗುಣವನ್ನು ನಾವು ಸರ್ಕಾರದ ಒಂದು ಪ್ರಾಧಿಕಾರವನ್ನು ಮಾಡಿ ಹೆಚ್ಚೆಚ್ಚು ಸಹಾಯ ಸರ್ಕಾರವನ್ನು ಈ ಗುಂಡಿಗೆ ಕೊಡಬೇಕು ಅಂತ ಕೇಳ್ಕೊಂಡು ನನ್ನ ಮಾತನ್ನು ಹೋಗ್ತಾ ಇದ್ದೀನಿ. ಜಯ ಜಯ ಹನ್ನೆರಡನೇ ಶತಮಾನದ ಶರಣ ಶ್ರೀ ಮಹಾಶರಣ ಹರಳಯ್ಯನವರ ಚುಟುಕವಾಗಿ ನಮ್ಮ ಹರಳಯ್ಯನವರ ಬಗ್ಗೆ ಮಾತನಾಡಿದ ವ್ಯವಸಾಯ ಶಾಸಕರಾದ ಕುಶಲ್ ಚಟರ್ಜಿ ಅವರಿಗೆ ಧನ್ಯವಾದಗಳು. ಈಗ ಉಪಯೋಗ ನಡೆಸು ಒಂದು ಕಡೆ ಈ ಎಲ್ಲ ಹರಳಯ್ಯನವರ ಬಗ್ಗೆ ನಾವು ಕೃಷಿ ಪ್ರೀತಿಯಿಂದ ಮಾತನಾಡಬೇಕಾಗಿಲ್ಲ. ಯಾಕಂದ್ರೆ ಎಲ್ಲರೇ ಗೊತ್ತಾಗ ಅವರು ಎಲ್ಲರೂ ಅದನ್ನೇ ಹೇಳೋಲ್ಲ. ಅದಕ್ಕೆ ನಾವು ಅದನ್ನೇ ಪ್ರಸ್ತಾಪಿಸಿದೆ. ಇವತ್ತು ಒಂದು ಕಡೆ ಬರ್ತದೆ ಏನಪ್ಪ ಅಂದ್ರೆ ಪೂಜ್ಯ ಹರಳಯ್ಯನವರು ಪವಾಡ ಪುರುಷರು ಬರ್ತದೆ. ಇವರು 12ನೇ ಶತಮಾನದಲ್ಲಿ ಬಸವಣ್ಣನವರ ಸಹಪಾಠಿಗಳು. ಬಸವಣ್ಣನವರಿಗಿಂತ ದೊಡ್ಡವರು, ಹಿರಿಯರು ವಯಸ್ಸಿನಲ್ಲಿ. ಒಟ್ಟಿಗೆ ಅವರು ಏನಪ್ಪ ಅಂದ್ರೆ ಮಾನವೀಯ ಮೊದಲನ್ನ ಹಾವು ಬೆಳೆದು ಆ ಹಾವು ಬೆಳೆದನ್ನ ಅವರನ್ನ ತನ್ನ ಪವಾಡದಿಂದ ತನ್ನ ಶಕ್ತಿಯಿಂದ ಬದುಕಿಸಿದಂತ ಮಾನವ ಅವರು ಹರಳಯ್ಯನವರು. ಜೊತೆಗೆ ಇನ್ನೂ ಹೀಗೆ ಹತ್ತಾರು ಪವಾಡ ಬರ್ತಾವ ಅವ್ರ ಜೀವನದಲ್ಲಿ. ಆದರೆ ಅವರು ಎಲ್ಲಿ ಹೋಗಿದ್ದಾರೆ, ಯಾವ ಊರಿಗೆ ಹೋಗಿದ್ದಾರೆ, ಕಲ್ಯಾಣ ಬ್ಯಾಂಕ್ ಬಂದರು, ಎಲ್ಲ ವಿವರವನ್ನು ಕೊಡ್ತಾರೆ. ಆದ್ರೆ ಅವರು ಒಂದು ಎಲ್ಲಿ ಹೋಗ್ಯಾರ ಅಲ್ಲಿ ಅವ್ರ ಸಮಾಜವೇ ಇಲ್ಲ, ನಮ್ಮ ಸಮಾಜವೇ ಇಲ್ಲ. ಅವರು ಎಲ್ಲಿ ಒಂದು ಉಳಿಯಿಲ್ಲ. ಶಿವಶ್ರೀ ಅಂತ ಹೆಸರು ಬಲ್ಲ ಕಾರ್ಯಕರ್ತರ ಬಾಲಕರನ್ನು ಏನಪ್ಪ ಅಂದ್ರೆ ಸಿ ಮುಗಿಸಿದಂತ ಊರ ಶಿವಶ್ರೀ ಆಗಿ ಬೆಳೆಯುತ್ತಾರೆ. ಸಿ ಒಬ್ಬರು ಇಲ್ಲಿ ಹರಳಯ್ಯನ ಹೊಂಡಕ್ಕೆ ಬರ್ತಾರೆ. ಇಲ್ಲಿ ಹರಳಯ್ಯನವರ ಈ ಹೊಂಡದಲ್ಲಿ ಅವರು ತಮ್ಮ ಕುಟುಂಬ ನಿರ್ವಹಣೆ ಬಂದಂತ ಅತಿಥಿಗಳಿಗೆ ಸತ್ಕಾರ ಮಾಡಿ ಅವರನ್ನ ಭೋಜನ ಮಾಡಿಸುವುದು ನಮ್ಮ ಶರಣರ ಆದ್ಯ ಕರ್ತವ್ಯ. ಮಹಾಪ್ರಸಾದ ಮಾಡಿಸುವುದು ಆದ್ಯ ಕರ್ತವ್ಯ. ಆ ಪ್ರಸಾದ ಸಮಯದಲ್ಲಿ ಅವರು ಇಷ್ಟು ಮಂದಿ ಬಂದರೆ ಹ್ಯಾಂಗ್ ಮಾಡ್ಯಪ್ಪ ಅಂತ ಕೇಳಿದ್ರೆ ಅವರು ಹರಳಯ್ಯನ ಹೊಂಡದಲ್ಲಿ ನೀರು ತಂದು ಅದನ್ನ ಕುದಿಸಿ ಇಲ್ಲಿರ್ತಕ್ಕಂಥ ಹುಣಸೆ ಗಿಡ, ಬೇವಿನ ಮರ ಎಲ್ಲಾನು ಬೇಕಾದ್ರೆ ಟೆಸ್ಟ್ ಮಾಡ್ಬೋದು ನೀವು. ಆ ಎಲ್ಲ ಮರ ತಪ್ಪಲ ಹರಳು ಹಾಕಿ ಕುದಿಸಿಬಿಡ್ತಾರೆ. ಅವು ಇವತ್ತ ಹುಣಸಿ ತಪ್ಪಲಾಗಿ ಬೇವಿನ ತಪ್ಪಲಾಗಿ ಎಲ್ಲ ತಪ್ಪಲ ಇವೆಲ್ಲ ಏನಪ್ಪ ಅಂದ್ರೆ ಸ್ವಲ್ಪ ಒಗರ ಕೈ ಇರ್ತಾವ. ಆದ್ರೆ ಸನ್ಮಾನ್ಯ ಆದರಣೀಯ ನಮ್ಮ ಪೂಜೆಗಳು ಮಾಡಿದಂಥ ಪ್ರಸಾದ ಸಿಹಿ ರೂಪಕ್ಕೆ ತಿಳಿದುಬಿಟ್ಟಿದ್ದ. ಸಿಹಿ ಆಗಿದ್ದಲ್ಲ, ಕೈ ನಿಜವಾದ ಸಿಹಿ ಆಗಿದೆ. ಅದಕ್ಕೆ ಸೇಗುಣ ಸಿಹಿ ಅಂತ ಊರೇ ಬಂದೈತೆ. ಅದಕ್ಕೆ ಸೇಗುಣ ಸಿಹಿ. ಅದಕ್ಕಾಗಿ ನಾನು ಈ ಸೇಗುಣಸಿಯಲ್ಲಿ ಇವತ್ತು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಯಾರ. ಈ ಮೂರ್ತಿ ಪ್ರತಿಷ್ಠಾಪನೆ ಅಷ್ಟೇ ಅಲ್ಲ ನಮ್ಮ ಕರ್ತವ್ಯ. ನಾವು ಸೇಗುಣಸಿಯಲ್ಲಿ ನಾವು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ವಿ ಅಂತ ಹೇಳಿ ತಾವು ದಯಮಾಡಿ ಇಷ್ಟಕ್ಕೆ ಮುಗಿಯಿತು ಅಂತ ವಿಚಾರ ಮಾಡಬೇಡ್ರಿ. ಇನ್ನೂ ಹರಳಯ್ಯನವರ ಬಗ್ಗೆ ಬಹಳಷ್ಟು ಮಾಡಬೇಕಾಗಿದೆ ಕಾರ್ಯವನ್ನು. ಪೂಜ್ಯ ಹರಳಯ್ಯನವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಾವು ನಡೆದೇ ಇದ್ದರೆ ಮತ್ತೆ ಯಾರು ನಾವೇ ನಡೀಬೇಕಲ್ಲ. ನಮ್ಮವರು
ಶಿವಶರಣ ಬಸವಣ್ಣನವರು ಕುದುರೆ ಮ್ಯಾಗ ಬರ್ತಿರ್ತಾರ. ಕುದುರೆ ಮ್ಯಾಗ ಬಂದಾಗಲೇ ನೋಡ್ತಾರೆ ಇವರು ಕಲ್ಯಾಣದೊಳಗೆ. ಅರೆ ಇಲ್ಲೇ ಹೊಂಟಾರಪ್ಪ, ನಾನು ಕಣ್ಣ ದೇವರು, ನನ್ನ ದೇವರು ನನಗೆ ಪ್ರತ್ಯಕ್ಷ ಆಗ್ಯಾರ ಅಂದ್ರೆ ಶರಣರಿಗಪ್ಪ ಬಸವಣ್ಣ. ಶರಣರಿಗೆ ಅವ್ರಿಗೆ ಕುದುರೆ ಮ್ಯಾಗ ಇಳು ಎರಡೂ ಕೈ ತೋರಿಸಿ ಬಸವಣ್ಣವರು ಹರಳೆಯವರೇ ನಿಮ್ಮ ಶರಣಿಗೆ ಶರಣು ಶರಣಾರ್ಥಿಗಳು ಅಂತ ಅವ್ರು ಖಾತ್ರಿ ಆಗ್ಯಾರ. ಅಲ್ಲ, ನಾವು ಒಂದೇ ಶರಣ ಶರಣು ಶರಣಾರ್ಥಿಗಳು ಕೊಟ್ಟರಲ್ಲ ಎಂಥದಪ್ಪ ಅಂತ ಹೇಳಿ ಯೋಚಿಸಿ ಅವ್ರಿಗೆ ಒಂಥರ ಮಬ್ಬು ಕವಿದಂಗಾಗಿ ಅವರು ಈ ಯೋಚನೆ ಮಾಡ್ತಾರಪ್ಪ ಅಂದ್ರೆ ನಾನು ಏನೋ ತಪ್ಪು ಮಾಡಿದ್ದೀನಿ ಅಂತ ಅವ್ರ ಭಾವನೆ. ಯಾಕಂದ್ರೆ ಬಸವಣ್ಣನವರಿಗೆ ಒಮ್ಮೆ ನಾನು ಶರಣ ಅಂತೀನಿ, ಆದರೆ ಅವರು ಶರಣು ಶರಣಾರ್ಥಿಗಳನ್ನ ಒಂದು ಜೋಡಿಸಿ ನಾನೇ ಮೊದಲೇ ಶರಣು ಶರಣಾರ್ಥಿಗಳಿಗೆ ಪಾಲಿಲ್ಲ ಅನ್ನುವಂಥ ಮಾನಸಿಕತೆ ಹೊಂದ್ಕೊಂಡು ಅವರು ನಿಂತಿದ್ದ ಗೆರಬಡದವ್ರಾಗ ನಿಂತಿದ್ದ. ಆ ನಿಂತ ಮ್ಯಾಗ ಮುಂದೆ ಕಲ್ಯಾಣ ಹೆಗಲವ್ರಿಗೆ ಆದಿಗೆ ಆಗ್ತದ, ಇನ್ನ ಗಂಡು ಬಂದಿಲ್ಲ ಅಂತ ಹೇಳಿ ಅವರು ನೋಡ್ಲಾಕ ಹೋಗ್ತಾರೆ. ನೋಡ್ಲಾಕ ಹೋದ್ರೆ ಅವರು ಗರಬಡದಲ್ಲಿ ನಿಂತಿರ್ತಾರ. ಅವರು ಕೇಳ್ತಾರ, ಅವರು ತಾಯಿ ಕಲ್ಯಾಣ ಕೇಳ್ತಾರೆ. ಏನ್ ಕೇಳ್ತಾರೆ ಅಂದ್ರೆ ಹಿಂಗ್ಯಾಕೆ ನಿಂತೀರಿ ಅಂತ ಹೇಳಿ. ಅವಾಗ ಅವ್ರಿಗೆ ಗೊತ್ತಾಗ್ತಿಲ್ಲ, ನಾ ಹಿಂಗ್ಯಾಕೆ ನಿಂತೀನಿ ಅಂತ ಹೇಳಿ. ಇಲ್ಲ, ಮಾತೇ ಕೆಟ್ಟೈತಿ, ನಾನಂತೂ ಒಂದು ಒಮ್ಮೆ ಬಸವಣ್ಣವ್ರಿಗೆ ಶರಣು ಶರಣಾರ್ಥಿದ್ದೆ ಮನೆಗೆ ಬಂದು ಹೇಳ್ತಾರ. ಆದ್ರೆ ಶರಣರನ್ನ ನನ್ನ ಶನಿ ಶರಣು ಶರಣಾರ್ಥಿ ಅಂದ್ರೆ ಅವ್ರು ಶರಣರ ವಜ್ಜೆ ಹ್ಯಾಂಗ ಮಾಡ್ತೀವಿ. ಆಯ್ತು, ಕಲ್ಯಾಣವರು ಬಹಳ ಪತಿವ್ರತೆ ಹೆಣ್ಣುಗಳು. ಅವಳ ಪೂಜೆ ಪುರಸ್ಕಾರದಲ್ಲಿ ಯಾವತ್ತೂ ಕುಳಿತರಾದ ಅವರು ಕಲ್ಯಾಣವರು ಹೇಳ್ತಾರೆ, ಇಲ್ಲ ನನ್ನ ಎಲಕಲೆಗಳನ್ನ ನಿಮ್ಮ ಬಲತೆ ತೊಗೊಳನ್ನ ಕೊಟ್ಟರೆ ನಾವು ಮುಕ್ತರಾಗ್ತೀವಿ. ಶರಣು ಶರಣಾರ್ಥಿಯಲ್ಲಿ ಯಾವಾಗ ನಮ್ಮ ಮ್ಯಾಗ ಹೋಯ್ತದ ಬಸವಣ್ಣವರು ಮುಕ್ತರಾಗ್ತೀವಿ ಅಂತ ಹೇಳ್ತಾರೆ. ಅವಾಗ ಅವರೆಲ್ಲವನ್ನ ಈ ಊರಿನ ಮುಂದಿನ ಮಾತಾಡೋಕೆ ಹೆಚ್ಚಿಗೆ ಮಾತಾಡೋದು ನಾವು. ಅದಕ್ಕೆ ಅಂದಂಥ ಶರಣರು ಅವರು ತಮ್ಮ ಅನ್ನಂತೆ ನುಡಿದಂತೆ ಪಾದರಕ್ಷಣೆ ಮಾಡಿ ತಾವು ಬಸವಣ್ಣನವರಿಗೆ ಕೊಡ್ಲಾಕ ಹೋಗ್ತಾರೆ. ಬಸವಣ್ಣವ್ರಿಗೆ ಕೊಡ್ತಾರೆ ಅವರು. ಅಪ್ಪ ನಿಮಗೆ ನಾನು ಒಂದು ಸೇವೆ ಊಟ ಹೇಳಿ ನನಗೆ ಪಾಪ ಮುಕ್ತಿ ಮಾಡಿ ಈ ಚಪ್ಪಲ್ಗಳನ್ನ ಈ ಮೆಟ್ಟುಗಳನ್ನ ತಾವು ಹಾಕೊಂಡು ನಮ್ಮ ಪಾಪ ಕೊಡಬೇಕು ಹೇಳ್ತಾರೆ. ಅವ್ರು ಬಂದು ನೋಡ್ತಾರೆ. ಅವಾಗ ಸನ್ಮಾನ್ಯ ಆವರಣಿಯ ಹೊಡೆಯವರೇ, ನೀವು ತಂದಿರಿ ಜೋಡಗಳನ್ನು ತಂದಿರಿ. ಈ ಜೋಡ ಭೂಮಿಯ ತೂಕದ ಇಡೀ ಭೂಮಿಯೇ ಒಂದಾದ ಆ ಜೋಡುಗಳ ಒಂದು ತೂಕವೇ ಬೇರೆ ಅಲ್ಲ. ಅಷ್ಟು ತೂಕದ ಅದಕ್ಕಿಂತ ಪವಿತ್ರವಾದ ಮೆಟ್ಟುಗಳನ್ನ ಜೋಡುಗಳನ್ನ ನಾನು ಹಾಕೊಳ್ಳಂಗಿಲ್ಲ. ನೀವು ಹೊರಗೆ ಹೋಗಿ ನೀವು ಜಗಲಿ ಮ್ಯಾಲೆ ಪೂಜೆ ಮಾಡಿರ್ತಾರೆ. ಆದರೆ ಹೋಗುವಾಗ ಯಾರು ಈ ಅಂತ ಕಲ್ಯಾಣ ದೇಶದ ಪ್ರಧಾನಮಂತ್ರಿಗಳು ಹಣಕಾಸು ಸಚಿವರಾದಂಥ ಬಸವಣ್ಣವರು ಹೇಳ್ತಾರೆ, ಒಂದು ವರ್ಷ ಎದುರುಗಡೆ ಭೇಟಿ ಆಗ್ತಾರೆ. ಎಲ್ಲಿ ಹೊಂದಿದ್ದೀವಲ್ಲ ಈ ಚಪ್ಪಗಳಿದ್ದೀವಿ, ನೀವು ಹೋಗಿದ್ದೀವಿ, ಬಸವಣ್ಣವರು ಹೀಗೆ ಅವ್ರು ಹೇಳಿದ್ದೇ ನಾವು ಮಾಡಬೇಕು ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ನೀವು ಎಲ್ಲ ಮೈವೆಲ್ಲ ಕಟ್ಟಿದ್ದೀವಿ ಅಂತ ಯಾವಾಗ ಬಸವಣ್ಣವರು ಏನು ಹೇಳ್ತಾರೆ, ನಾನು ಕೊಡ್ತೀನಿ ಅತ್ಯುತ್ತಮ ಉತ್ತಮವಾದಂಥ ಉತ್ಕೃಷ್ಟವಾದಂಥ ಪವಾಡನ ಯಾಕೆ ಇದಕ್ಕೆ ಇಂಥ ಚಕ್ರಿ ನಾನು ಮುಂದೆ ಕೊಟ್ಟು 3 ವರ್ಷದಲ್ಲಿ ಬಂದ ಮುಂದೆ ಪರಿಸ್ಥಿತಿ ಆಗೈತೆ ಜೋರಾದ ಮೇಲೆ ಅವರು ನಾವು ಹುಟ್ಟ ಮ್ಯಾಗ ಯಾರು ಏನಾಯಿತು ಅನ್ನೋದು ಸಂಕ್ಷಿಪ್ತವಾಗಿ ಹೇಳಬೇಕಾಗಿಲ್ಲ. ನಮಗೆ ಗೊತ್ತೈತಿ, ಎಲ್ಲವೂ ಗೊತ್ತೈತಿ, ಬಂದವರು ಎಲ್ಲರಿಗೂ ಎಲ್ಲ ಗೊತ್ತೈತಿ. ಸುಮ್ಮನೆ ನೆನಪಾಗಿ ಮಾಡ್ಕೊಳಾಗ್ತೀನಿ ನಾನು. ಬಂಧುಗಳೇ, ಅವರು ಹುಟ್ಟಾಕರೆ
ಒಟ್ಟ ಅವ್ರಿಗೆ ಹತ್ತಿದಂಥ ರೋಗಗಳಿಲ್ಲ. ಕೊನೆಗೆ ನಿರ್ಧಾರ ಏನು ಕೇಳ್ತಾರಪ್ಪ ಅಂದ್ರೆ ಬಸವಣ್ಣನವರು ಮೊದಲನ್ನ ಹಣ ಮಾಡಲಾಕೇನು ಅಲ್ಲಿ ನೀರು ಹಾಕಿರ್ತೀವಿ ನಾವು, ಆ ನೀರಿನಲ್ಲಿ ಅವ್ರು ಸ್ನಾನ ಮಾಡಲು ಹೋಗ್ತದ ಪೂಜೆಗಳು ಹೇಳಾಕ್ರೆ ಆ ಹಂಗಾಗಿ ಹೋಗ್ತದ ಅಂತ ಕೇಳ್ತಾರೆ. ಅವರ ಮಗಳು ಮಧುವರ್ಷನ ಮಗಳು ಕೇಳ್ತಾರೆ. ಕೇಳಾನೆ ಜೊತೆಗೆ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ನೀವು ಹಾಕಿದೆ ನೋಡ್ರೆ ಆ ಕೊಣಿಗೆ ನಾವು ಕೊಣಿಯೊಳಗಿನ ನೀರನ್ನು ಅವ್ರಿಗೆ ಸ್ನಾನಕ್ಕೆ ಹಾಕಿದ್ರೆ ಮುಂದೆ ಏನಾಗ್ತದಪ್ಪ ಅಂದ್ರೆ ಆರಾಮ ಆಗ್ತಾರೆ. ಅವಾಗ ಇದು ಎಂಥ ಪವಾಡಪ್ಪ, ಪವಾಡಗಳನ್ನು ಹಳೆಯವರು ನಾವು ಎಂದೂ ತಪ್ಪು ತಿಳ್ಕೊಂಡಿದ್ದೀರ ಅಂತ ಹೇಳಿ ಮುಂಬರುವಂಥ ದಿನದಲ್ಲಿ ಅವರು ಅವರ ಶ್ರೀಮಂತರ ಜೊತೆ ಅವರ ಲಾವಣ್ಯವನ್ನು ಕೊಟ್ಟು ಮದುವೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರ್ತಾರೆ. ಒಂದು ವೇಳೆ ಇದರಲ್ಲಿ ಯೋಚಿಸತಕ್ಕಂಥ ವಿಷಯ ಏನಪ್ಪ ಅಂದ್ರೆ ಜಗತ್ತಿನಲ್ಲಿಯೇ ಹೀಗೆ ಇತ್ಯಾದಿ ಸದ್ಯ ನಮ್ಮ ಪರಿಸ್ಥಿತಿ ಎಷ್ಟು ಕೆಟ್ಟೈತಪ್ಪ ಅಂದ್ರೆ ಅಲ್ಪಸಂಖ್ಯಾತರಾದ ನಾವು ಪರಿಸರಲ್ಲೇ ಅಲ್ಪಸಂಖ್ಯಾತರು ಇರ್ತಾರೆ. ಅವ್ರ ಪರಿಸ್ಥಿತಿ ಆಗಬೇಕಪ್ಪ ಅಂದ್ರೆ ಈ ಸದ್ಯ ಕೆಟ್ಟೈತಲ್ಲ ಇಂಥ ಕೆಟ್ಟ ಪರಿಸ್ಥಿತಿ ಅವಾಗ 12ನೇ ಶತಮಾನದಾಗ ಎಷ್ಟೊಂದು ಜಾತೀಯತೆ ಇರಬೇಕು ನೀವೇ ಯೋಚನೆ ಮಾಡಿ. ಇವತ್ತು ಎಲ್ಲವೂ ಗೊತ್ತಿರ್ತದೆ. ಹಳೆಯ ಮುಂದೆ ಏನೇನು ಆಗ್ತದೆ ಅಂತ ಹೇಳಿ ಮದುವೆ ಮಾಡಿ ತನ್ನ ಮಕ್ಕಳನ್ನ ಮದುವೆ ಮಾಡಿ ಅವ್ರು ಬಿಟ್ಟ ಮೇಲೆ ಮುಂದೆ ಏನು ಆಗ್ತದೆ ಅಂತ ಹೇಳಿ ಎಲ್ಲವನ್ನ ಹೇಳ್ತಾರೆ. ಒಂದು ವೇಳೆ ನಮ್ಗೆ ಗೊತ್ತಾಯ್ತು ಇವತ್ತು ಮದುವೆ ಮಾಡಲು ನಾವು ಅವ್ರು ಪಕ್ಕ ಗೊತ್ತಿಲ್ಲ, ಶ್ರೀಮಂತರು ಉಳಿಯಂಗಿಲ್ಲ, ಕಲ್ಯಾಣ ಉಳಿಯಂಗಿಲ್ಲ, ನಾವು ಉಳಿಯಂಗಿಲ್ಲ. ಯಾಕಂದ್ರೆ ಈ ಒಂದು ಸಮಾಜದ ಕೃಷಿಯಲ್ಲಿ ಇದು ಘೋರ ಅನ್ಯಾಯ ಆಗ್ತೈತಿ ಅಂತ ಹೇಳಿ ಅವರು ನಮ್ಮನ್ನು ಈಗಾಗಲೇ ಬಿಂಬಿಸ್ತಾರೆ. ಈ ಜಾತಿಯ ವಿಚಾರದಲ್ಲಿ ಅವರ ನೋಡಿ ಹಳೆಯವರನ್ನ ಕಾಲಿ ಹಂಚಿ ಹೇಳಿದ್ದಾರೆ. ಬೇರೆ ಬೇರೆ ಎಲ್ಲ ರೀತಿಯೂ ಮಾಡಿದ್ರು ಜನಕ ಹಳೆಯವರಿಗೆ ಬಂದಿದೆ. ಮುಂದೆ ಈ ಬಸವಣ್ಣವರ ಕ್ರಾಂತಿ ವಿಶ್ವಕ್ಕೆ ಕ್ರಾಂತಿಯನ್ನು ಮಾಡಿದಂಥ ವೀರ, ಆ ಕ್ರಾಂತಿಗೆ ಸಾಯದ ಸರ್ಕಾರವನ್ನು ತೋರಿಸಿದಂಥ ವೀರ ಪುರಾಪುರವಾಗಿ 12ನೇ ಶತಮಾನದಲ್ಲಿ ಯಾರಪ್ಪ ಅಂದರೆ ಅದು ಹಳೆಯವರು. ಹಳೆಯವರು ಅದು ಇಂಥ ಅದ್ಭುತ ಪವಾಡಗಳನ್ನು ಮಾಡ್ತಾ ಇವತ್ತು ಈ ಊರಿಗೆ ಹೋದಂಥ ವ್ಯಕ್ತಿ ಈ ವಿಜಾಪುರದವರೇ ಅವರು ಹೆಮ್ಮೆ ಆಗ್ತಕ್ಕಂಥ ವಿಜಾಪುರದವರೇ ಅವರು ವಿಜಾಪುರದಲ್ಲಿ ಬಂದು ಇವತ್ತಿಗೆ ಬಾಬು ಗೌಡರಿಗೆ ಹೇಳಿದ್ರೆ ನನಗೆ ಈ ಗುಡ್ಡದ ಅಭಿವೃದ್ಧಿ ಬಗ್ಗೆ ಹೇಳಿ ಮತ್ತು ಈ ಗುಡ್ಡದೊಳಗೆ ಏನು ಮಹತ್ವ ಇದೆಯಪ್ಪ ಅಂದ್ರೆ ಇವತ್ತು ಸದ್ಯಕ್ಕೆ ಶೇಗುಣಸಿ ಅನ್ನುವಂಥ ಊರಿಗೆ ನಮ್ಮ ಹಳೆಯವರು ಬಂದು ವಾಸಸ್ಥಾನ ಮಾಡಿ ಈ ಗುಡ್ಡದಲ್ಲಿ ಏನು ಇವತ್ತು ನೀರಿನ ಪವಾಡ ಕೊಡಿಸ್ತಾರೆ. ಅದರಂತೆ ಅವರು ತಮ್ಮ ಪವಾಡಗಳನ್ನು ಎಲ್ಲ ಗಿಡ ಹಚ್ಚಿವಿ. ಮೊನ್ನೆ ನಾವೊಂದು MB ಪಾಟೀಲ್ ಸಾಹೇಬರು ನಾವು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ. ಬ್ರಹ್ಮಾವರದ MB ಪಾಟೀಲ್ ಇಲ್ಲಿ ಬಂದಾರ, ಇಲ್ಲಿ ಬಂದ MB ಪಾಟೀಲ್ ಇಲ್ಲೇ ಅದ. ಅವರು ತಾವು ಅವರು ಮಾಡಿದ ಸಾಧನೆ ಏನಪ್ಪ ಅಂದ್ರೆ ಬ್ರಹ್ಮಾವರ ಗುಡ್ಡ ಐತಿ. ಆ ಗುಡ್ಡದ ಮೇಲೆ 25,000 ಸಸಿಗಳನ್ನ 25,000 ಸಸಿಗಳನ್ನ ಅದಕ್ಕೆ ಪೂರ್ವವಾಗಿ ಏನಾಗಪ್ಪ ಅಂದ್ರೆ ಅವ್ರು ಎಲ್ಲಿಂದ ಪ್ರಾರಂಭ ಮಾಡ್ಯಾರಪ್ಪ ಅಂದ್ರೆ ಹರಳೆಯನೂರಲ್ಲೇ ಪ್ರಾರಂಭ ಮಾಡ್ಯಾರ. 25,000 ಕಟ್ಟಾರಲ್ಲ. ಕಾರಣ ಹರಳೆಯನೂರಕ್ಕೆ ಹರಳೆಯನವರ ಆಶೀರ್ವಾದ ತಗೊಂಡೇ ಅವರು ಸಸಿ ನೆಡುವಂಥ ಕಾರ್ಯಕ್ರಮ ಮಾಡ್ಯಾರ. ಹೀಗೆ ಅವರು ಎಲ್ಲೆಲ್ಲಿ ಹೋಗ್ಯಾರಲ್ಲಿ ಪವಾಡಗಳನ್ನು ಸೃಷ್ಟಿ ಮಾಡ್ಯಾರ, ಜೀವನದ ಇದ್ದಾಗಲೇ ಮಾಡ್ಯಾರ. ಆದರೆ ಇಲ್ಲಂತರೂ ಸಹಿತ 12ನೇ ಶತಮಾನದ ಹಳೆಯವನ್ನು ನೆನೆಸ್ಕೊಂಡು ನಾವು ಇಲ್ಲಿ ಬಂದು ಯಾವುದೇ ಕೆಲಸವನ್ನು ನಾವು ಮಾಡ್ತೀವಲ್ಲ ಇಲ್ಲಿಂದ ಪ್ರಾರಂಭ ಮಾಡೀವಿ. ಈ ಪ್ರಾರಂಭದಿಂದ ಆರಂಭದ ಕೊನೆಯವರೆಗೆ ಯಶಸ್ವಿ ಆಗ್ತೀವಿ ಅನ್ನುವಂಥ ಅಭಿಪ್ರಾಯ ಐತಿ. ಜೊತೆಗೆ ಇಲ್ಲಿ ಸನ್ಮಾನ್ಯ MB ಪಾಟೀಲ್ ಸಾಹೇಬರು ಅವರು ಪರಿಸರವಾದಿಗಳು. ಏನಪ್ಪ ಅಂದ್ರೆ ಮೊನ್ನೆ ನಡೆದಂಥ ಮ್ಯಾರಾಥಾನ್ ಓಟದಲ್ಲಿ ತಾವು ಪತ್ರಿಕೆಯಲ್ಲಿ ಓದಿರಿ. ಸುಮಾರು 2 ಕೋಟಿ ಗಿಡಗಳನ್ನ ಹಾಕಬೇಕಂತ ಅವರು ಸಸಿಗಳನ್ನ ನೆಡಬೇಕಂತ ತೀರ್ಮಾನ ಮಾಡಿ ಮ್ಯಾರಾಥಾನ್ ಮಾಡ್ಯಾರ. ಅದಕ್ಕೆ ಪೂರ್ವವಾಗಿ ಅವ್ರು ಏನು ಮಾಡ್ಯಾರಪ್ಪ ಅಂದ್ರೆ ಹರಳೆಯನ ಗುಡ್ಡದಲ್ಲಿ ಪ್ರಾರಂಭ ಮಾಡ್ಯಾರ. ಅದನ್ನು ನೋಡಿ ಯೋಚನೆ ಮಾಡಿ
ಎಂಥ ಅದ್ಭುತಪ್ಪ ಇವತ್ತು ಪರಿಸರ. ಒಂದು ಗಿಡ ಒಂದು 4 ಮಂದಿ ಮನುಷ್ಯರಿಗೆ ಆಕ್ಸಿಜನ್ ಕೊಡ್ತೈತಿ. ಇಂಥ ಅದ್ಭುತವಾದ ಶಕ್ತಿ ಈ ಕುಂಡದಲ್ಲಿ ಐತಿ. ಇದು ಒಂದು ಕೇವಲ ನಾವು ಆಚರಣೆ ಮಾಡುವಂಥ ಹಳೆಯನವರ ಜಯಂತಿ ಆಗಲಿ ಅಥವಾ ಏನೇ ಆಗಲಿ ಏನೇ ಮಾಡುವುದಕ್ಕಿಂತ ಇಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕು. ಅತ್ಯುತ್ತಮ ರೀತಿಯಲ್ಲಿ ಹಳೆಯ ಕುಟುಂಬವನ್ನು ನಾವು ಸರ್ಕಾರದ ಒಂದು ಪ್ರಾಧಿಕಾರವನ್ನು ಮಾಡಿ ಹೆಚ್ಚೆಚ್ಚು ಸಹಾಯ ಸರ್ಕಾರವನ್ನು ಈ ಗುಂಡಿಗೆ ಕೊಡಬೇಕು ಅಂತ ಕೇಳ್ಕೊಂಡು ನನ್ನ ಮಾತನ್ನು ಹೋಗ್ತಾ ಇದ್ದೀನಿ. ಜಯ ಜಯ. 12ನೇ ಶತಮಾನದ ಶರಣ ಶ್ರೀ ಮಹಾಶಿವಶರಣ ಹರಳಯ್ಯನವರ ಚುಟುಕವಾಗಿ ನಮ್ಮ ಹರಳಯ್ಯನವರ ಬಗ್ಗೆ ಮಾತನಾಡಿದ ವ್ಯವಸಾಯ ಶಾಸಕರಾದ ವಿಠಲ್ ಖಂಡೇಗೌಡ ಅವರಿಗೆ ಧನ್ಯವಾದಗಳು. ಈಗ ಸನ್ಮಾನ್ಯ ಶ್ರೀ ಬಾಬುಗೌಡ ಪಾಟೀಲ್ ಅವರೇ, ಸನ್ಮಾನ್ಯ ಶ್ರೀ ಅಬು ಸಾಹೇಬ್ ಅವರೇ, ಸನ್ಮಾನ್ಯ ಅವರೇ, ಅವರಿವರೆಲ್ಲರಿಗೆ ವೇದಿಕೆ ಮೇಲೆ ಕೊಟ್ಟಿರ್ತಕ್ಕಂಥ ಸಮಯದ ಅಭಾವದ ವೇದಿಕೆ ಮೇಲೆ ಕೊಟ್ಟಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಕನ್ನಡಿಗರವರ ಒಂದು ವೇಳೆ ಒಳ್ಳೆ ಕಾರ್ಯಕ್ರಮದ ಧರ್ಮವನ್ನು ಶಾಂತತೆಯನ್ನು ಕಾಪಾಡುವುದಕ್ಕೆ ನಾವೇ ಮಾಡುವುದಕ್ಕೆ ಒಳ್ಳೆ ಕಾರ್ಯಕ್ರಮವನ್ನು ನಮ್ಮ ಕಾರ್ಯಕ್ರಮವನ್ನು ನಾವು ಬೆಳೆಸುತ್ತೀವಿ. ಅದಕ್ಕೆ ಒಂದು ವೇಳೆ ಇವತ್ತು ಪರಮ ಪೂಜ್ಯ ಹರಳಯ್ಯನವರ ಮೂರ್ತಿಯ ಪ್ರತಿಷ್ಠಾಪನೆಯಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ನನಗಂತೂ ತುಂಬಾ ಸಂತೋಷ. ಎಲ್ಲರಿಗೂ ನಮಸ್ಕಾರ. ಏನೇ ಒಂದು ದಿನ ನಾಯಕ ಸ್ವಾಮಿ ಅಂತ ಮಧುಕರಿ ನಾಯಕ ಸೇರ ತಾಲೂಕು ಅಧ್ಯಕ್ಷ ಪೂರ್ವಭಾವಿ ಸಭೆಗೆ ಎಲ್ಲ ತಾಲೂಕಿಗೆ ನಾವು ಒಟ್ಟಾಗಿ ಜಿಲ್ಲೆಯಲ್ಲಿ ಒಂದು ಪೂರ್ವ ಸಭೆ ಮಾಡ್ತಾ ಇದ್ದಾರೆ. ಹಾಗೆ ಹೇಳ್ತಾರೆ ನಮ್ಮ ವೆಂಕಟೇಶ್ವರ ನಮ್ಗೇನಾಗ್ತದೆ ಅಂದರೆ ಈಗ ನಮ್ಮ ತಾಲೂಕು ಇವತ್ತು ವಾಲ್ಮೀಕಿ ಭವನ ಆಗ್ಬೋದು. ಈಗ ಮಾತಾಡ್ಬೋದು ಬಗ್ಗೆ ನಮ್ಗೆ ವಾಲ್ಮೀಕಿ ಭವನ ಜಾಗ ಸಿಗುತ್ತೆ ಅಡ್ಡಾಡ್ಕೊಳ್ಳೋದು ನಮ್ಗೆ ಏನಾಗ್ತದೆ ತುಂಬಾ ತೊಂದರೆ ಕೊಡುವಂತ ಏನಾಗ್ತದೆ ನಮಗೆಲ್ಲ. ಈಗ ಆದ್ರಿಂದ ಮಾಡ್ತಾ ಇದ್ದೀರಾ ತಾಲೂಕಿನಾದ್ಯಂತ ಬರ್ತಾ ಇದ್ರೆ ಈಗೇನು ಅನಾರೋಗ್ಯ ಕಾರಣದಿಂದ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದೀರಾ. ಈ ಜಾತ್ರೆ ಜೊತೆಗೆ ನಾವು ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಏನೇನಿದೆಯೋ ಜನಾಂಗ ಪರ್ವತ ಒಂದು ಕಾಲೇಜಲ್ಲಿ ಏನೋ ಸ್ಕೂಲಲ್ಲಿ ಇನ್ನೊಂದು ನಾವು ಮಾಡಿದ್ರೆ ಮಾಡ್ತಾರೆ. ನಮ್ಮ ಪ್ರೈವೇಟ್ ಸ್ಕೂಲಲ್ಲಿ ನಮ್ಮ ಒಂದು ಜನಾಂಗದ ಮಕ್ಕಳು ಓದಿಸೋದು ತುಂಬಾ ಕಷ್ಟ. ಅದಕ್ಕೆ ನಾವು ಈಗ ನಮ್ಮಲ್ಲಿ ಹಲವಾರು ನಮ್ಮ ಸಚಿವರಿದ್ದಾರೆ. ಮಾಜಿ ಪ್ರಧಾನ ಕಾರ್ಯದರ್ಶಿಯಾದಂಥ ವಸಂತ್ ಮನ್ಮೋರಿಯವರು ಕೂಡ ಈ ವೇದಿಕೆ ಮೇಲೆ ಬರಬೇಕು. ಹಾಗೆ ರಾಜಗೋಪಾಲ್ ಇವತ್ತಿನ ನಮ್ಮ ಹಳೆಯ ಸಮಾಜದ ಅಧ್ಯಕ್ಷರಾದಂಥ ಗಂಗಾಧರ್ ಎಲ್ಲರೂ ಸಮಾಜ ಬಂದು ಬಜೆಟ್ ಪರವಾಗಿ ಮೂರ್ತಿ ಉದ್ಘಾಟನೆ ಸಮಾನ
ಕಾಕಾರ ಸ್ವಲ್ಪ ಸರ್ರಿ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು,
ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರು ಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.